ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಬೆಂಗಳೂರಿನ ವಿಜಯನಗರದ VSK ಫೌಂಡೇಶನ್ ವತಿಯಿಂದ ಚಿಂತಾಮಣಿ ತಾಲೂಕು ಕೇರಾವುಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆಲ್ಲರಿಗೂ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಶಿಕ್ಷಕರಾದ ಶ್ರೀಯುತ TS ಜಮೀರ್ ಪಾಷಾರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ VSK ಫೌಂಡೇಶನ್ನ ಅಧ್ಯಕ್ಷರಾದ ಮಂಜುನಾಥ್ರವರು ಹಾಗೂ ಉಪಾಧ್ಯಕ್ಷರಾದ ರಾಮ್ ಗೋಪಾಲ್ ಸರ್ ಅವರು ಹಾಗೂ ನಿರ್ದೇಶಕರಾದ ಶಿವಶಂಕರ್ ಸರ್ ಅವರು ಹಾಗೂ ರಾಜಶೇಖರ್ ಅವರು ಹಾಗೂ VSK ಫೌಂಡೇಶನ್ನ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಈ ಬಾರಿ ಅಕ್ಕಂದರೆಲ್ಲರೂ ಸೇರಿ ಸುಮಾರು 44 ಜನ VSK ಫೌಂಡೇಶನ್ನ ಸದಸ್ಯರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳ ಜೊತೆ ಸಂತೋಷದಿಂದ ಕುಣಿದಾಡಿದರು. ಕಾರ್ಯಕ್ರಮದಲ್ಲಿ ಕುಮಾರಿ ಚಂದನಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಗಣಿತ ಶಿಕ್ಷಕರಾದ ಶ್ರೀಯುತ ಮಂಜುನಾಥ್ರವರು ಸ್ವಾಗತಿಸಿದರು. ಇನ್ನೋರ್ವ ಗಣಿತ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ಅಶೋಕ್ ಕುಮಾರ್ ಅವರು ನಡೆಸಿಕೊಟ್ಟರು. ಸಂಸಾರಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥಬಡಿಶಾಗ್ರಜುಷೋಪಮಸ್ಯ ಪ್ರೋಕ್ತಂ ಪಿತೃಪ್ರಚುರತಾಲುಕಮಸ್ತಕಸ್ಯಕರಾಭಿಘಾತ ನಿಷ್ಕ್ರೀಡ್ಯಮಾನವಪುಷರಸಕಲಾಗ್ನಾಶ ಪ್ರಾಣಪ್ರಯಾಣ ಭವಗೀತಿ ಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಿದ್ಧಾರಣ್ಯ ಅಂತ ಕಾಡು, ಇಲ್ಲಿ ದೇವಸ್ಥಾನ ಇರುತ್ತೆ. ಇಲ್ಲಿ ಪಾಳೆಗಾರ ಅಂತ ಇರ್ತಾರೆ. ಅವು ಒಂದು 10-15 ಜನ ಪಾಳೆಗಾರ ಇರ್ತಾರೆ. ಅವರು ಒಂದು ಜಾತ್ರೆ ರಥೋತ್ಸವ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ದೇವರವರಿಗೆ ಕನಸಲ್ಲಿ ಬಂದು ಅವ್ರಿಗೆ ಪ್ರೇರಣೆ ಮಾಡಿ ಪ್ರೋತ್ಸಾಹ ಕೊಟ್ಟು, ನಾನು ಇಂಥ ಕಡೆ ಇದ್ದೀನಿ, ಅಲ್ಲಿ ಹೋಗಿ ಎತ್ಕೊಂಡ್ಬರ್ಬೇಕು ಅಂತ ಅವ್ರಿಗೆ ಸಂಕಲ್ಪ ಮಾಡ್ಕೊತಾರೆ. ಅವ್ರು ದೇವ್ರ ಹತ್ರ ಅವ್ರ ಆದೇಶ ಪ್ರಕಾರ ಹೋಗಿ ಕದ್ರಿಗೆ ಹೋಗ್ತಾರೆ. ಖಾದ್ರಿ ಅಂತ, ಅಲ್ಲಿ ಕದ್ರಿ ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಒಂದು ವಾರ ಅಲ್ಲೇ ಅವ್ರ ಜೊತೆಲ್ಲೇ ಇದ್ದು, ಎತ್ಕೊಂಡ್ಬಂದ್ಬಿಟ್ರೆ ಕಳ್ಳರು ಅಂತ ಇಟ್ಕೊಂಡು ಕಟ್ಟಾಕಿ ಹೊಡೆದು ಎಲ್ಲ ಏನೋ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ಕೆಲಸ ಮಾಡಿಕೊಂಡು ಪರಿವಾರದವ್ರಿಗೆ ಕೆಲಸ ಮಾಡ್ಕೊಂಡು ಇರ್ತಾರೆ. ಆಗ ದೇವ್ರು ಎತ್ಕೊಂಡು ಹೋಗ್ಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ದೇವರು ಒಂದು ರಾತ್ರಿ ಮಾಡ್ಕೊಂಡಿದ್ರೆ ಅದಷ್ಟು ಅಲ್ಲಿ ಭಾಗ ತೆಗೆದುಕೊಂಡು ನಾನು ಇಲ್ಲಿಂದ ಎತ್ಕೊಂಡು ಹೋಗಿ ಅಂತ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರು ಎತ್ಕೊಂಡ್ಬಂದು ಒಂದು ಸರೋವರ ಇರುತ್ತೆ, ಕೊಳ, ಅದರಲ್ಲಿ ಮರಳನ್ನು ಮುಚ್ಚಿಟ್ಬಿಡ್ತಾರೆ ದೇವರು. ಮತ್ತೆ ಒಂದು ವಾರ ಅಲ್ಲೇ ಕೆಲಸ ಮಾಡಿಕೊಂಡು ಒಂದು ಜೊತೆ ಎತ್ತುಗಳು, ಬಿಳಿ ಎತ್ತುಗಳು, ಆ ಗಾಡಿಯಲ್ಲಿ ಎತ್ಕೊಂಡ್ಬಂದ್ಬಿಡ್ತಾರೆ. ಎತ್ಕೊಂಡ್ಬಂದು ಇಲ್ಲಿಟ್ಟು ಇನ್ನು ಎತ್ತ ಪ್ರಕಾರ ರಥೋತ್ಸವ ಉತ್ಸವಗಳು, ಕಲ್ಯಾಣೋತ್ಸವಗಳು ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ರಥೋತ್ಸವ ಮಾಡ್ಬೇಕಲ್ಲ, ಇಲ್ಲಾದ ಮೇಲೆ ಇಲ್ಲಿ ಅನುರಾಧ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅಲ್ಲಿ ಅನುರಾಧ ನಕ್ಷತ್ರ, ಇಲ್ಲಾದ 2 ದಿನಕ್ಕೆ ಅಲ್ಲಿ ನಕ್ಷತ್ರ ಪ್ರಕಾರ ಇಲ್ಲಿನೂ ಅಷ್ಟೇ ಅಲ್ಲಿನೂ ಆಗೋದು. ಆಗ ಬೆಳಗ್ಗೆ ಬಂದರೂ ಅರ್ಚನೆ ಮಾಡೋದು ದೇವರುಗಳು, ಸುಮೂರ್ತಿಗಳೆಲ್ಲ ಇರೋದು. ಏನಪ್ಪ ಮಾಡೋದು, ಜಾತ್ರೆ ಮಾಡಬೇಕು, ಜನಸಮೂಹ ಜಾಸ್ತಿ ಇದೆ ಅಂತ ಯೋಚನೆ ಮಾಡಬೇಕಾದ್ರೆ ದೇವರು ಅವ್ರಿಗೆ, ನಾನು ಇಂಥ ಕಡೆ ಇದ್ದೀನಿ, ಸಿಂಗರೇಪಲ್ಲಿ ಅಂತ ಆ ಸ್ಥಳದಲ್ಲಿ ಹೋಗಿದ್ದೀನಿ ನಾನು, ಅಲ್ಲಿಂದ ತೀರ್ಥ ಎತ್ಕೊಂಡ್ಬಂದು ಈ ಸುತ್ತಲೂ ಪ್ರೋಕ್ಷಣೆ ಮಾಡಿ, ತೇರ ಮೇಲೆಲ್ಲ ಪ್ರೋಕ್ಷಣೆ ಮಾಡಿ ಇದು ಮಾಡಿದ್ರೆ ಮಾಡ್ಕೊಂಡು ಹೋಗಿ ಅಂತ ಅವರ ಅರ್ಚಕರಿಗೆ ಹೇಳಿದಾಗ, ಅವರೊಬ್ಬ ಅಲ್ಲಿ ಪ್ರಚಾರಕರು ಇರ್ತಾರೆ. ಆ ಪ್ರಚಾರಕರಿಗೆ ಹಿಂಗಾಗಿದೆ ಸಂಗತಿ ಅಂತಂದು ಅವ್ರಿಗೆ ಹೇಳಿದಾಗ ಆ ಪ್ರಚಾರಕರು ಬಂದು ತೀರ್ಥ ಎತ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸಿ, ಅಭಿಷೇಕ ಎಲ್ಲ ಮಾಡಿಸಿ ತೀರ್ಥ ಎತ್ಕೊಂಡೋಗಿ ಆ ದೇವಸ್ಥಾನದಲ್ಲಿ ಸುತ್ತಲೂ ಪ್ರೋಕ್ಷಣೆ ಮಾಡಿದಾಗ ಆ ರಥೋತ್ಸವ ಮಾಡ್ಕೊಂಡು ಹೋಗ್ತಾರೆ. ಇದೇ ಪ್ರಕಾರ ಈಗಲೂ ಆಗ್ತಾಯಿದೆ. ಇನ್ನೊಂದು ಪದ್ಧತಿ ಏನಂದರೆ, ಇಲ್ಲಿ ಕಾಡಿರುತ್ತೆ, ಸೀಗೆ ಪೊದೆ
ಆ ಇದರಲ್ಲಿ ಉತ್ತಾ ಇರುತ್ತೆ. ಉತ್ತದಲ್ಲಿ ಉದ್ಭವ ಮೂರ್ತಿ ಇರ್ತಾರೆ. ಈ ಹಿಂದ್ಗಡೆ ಹಳ್ಳಿಯಲ್ಲಿ ದನ ಕಾಯುವವರು ಒಬ್ಬ ಅವ್ರ ಮನೇಲಿ ದನ ಕಾಯಿರ್ತಾರೆ. ಅವರು ಹಾಳಿಗೆ ಹಸು ಮೇಯಿಸ್ಕೊಂಬ ಅಂತ ಕಳಿಸಿದಾಗ ಬೆಳಗ್ಗೆ ಎಲ್ಲ ಮೇಯಿಸ್ತಾನೆ, ರಾತ್ರಿ ಕರೆದ್ರೆ ಹಾಲು ಬರೋದು. ಅವನು ಆ ಓನರು ದನಿ ಅವ್ರನ್ನ ಬೈತಾನೆ, ನಾನು ದುಡ್ಡು ಕೊಟ್ಟು ಎಲ್ಲ ಮಾಡೋದು, ಇಲ್ಲಿ ಏನು ನೀನು ಮೇಯಿಸಿರೋದು, ಹಾಳೆ ಬರ್ತಾ ಇಲ್ಲ ಅಂತ ಇದು ಮಾಡಿದಾಗ ಅವನು ಬರ್ತಾನೆ. ಆ ಮನೆ ಯಜಮಾನ ಬಂದು ಒಂದು ದಿವಸ ನೋಡಿದಾಗ ಅದು ಹಸು ಹೋಗಿ ಉತ್ತದಲ್ಲಿಗೆ ಹೋಗಿ ಹಾಲು ಕೊಡ್ತಾಗ ಅವಾಗ ಹೊಡೆಯಕ್ಕೆ ಹೋದಾಗ, ನಾನು ಹೊಡೆಯಬೇಡ, ನಾನು ನೆಲೆಸಿದ್ದೀನಿ, ನನಗೊಂದು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬಹುದು ಅಂತ ಅವ್ರಿಗೆ. ಹಾಕಿ ಎಲ್ರಿಗೂ ಹಾಕಿ. ಸರ್ ಎಲ್ಲ ಹಿಂಗೆ ಬಂದ್ಬಿಡಿ. ಹಾಗೆ ಇರಲಿ ಸರ್, ತೆಗಿಬೇಡಿ ಸಾಯಂಕಾಲ ತನಕ. ಮಗಳು ಸೇರ್ಸಾಕ ಜೈ ಲಕ್ಷ್ಮೀ ఏం సార్ అందరికీ దండ వేస్తూ ఉంటారు. దండమా దండవంతా మేము అందరికీ దండం ಏನೇ ಫೋಟೋ ಬರಲ್ಲ ಅಂತ ಹೇಳಿದಾರೆ. ಏನು ಡಿಸೈನ್ ಆಗಿ ತೆಗಿಬೇಕು ಸರ್ ಎಲ್ಲ ಫೋಟೋಗಳು. ಮುರಳಿ ನಾ ಫೋನ್ ಇಚ್ಛಿಸ್ತಾನೆ ఇటు నిలబడుకోండి, అంతా ఫోటో తీసేయండి సార్. ಹೋಗಿ ಹೋಗಿ ಕಳ್ಸಿನ ಹೋಗಿ ನಾನು ಎಲ್ಲ ಬರ್ತೀವಿ. ಇದ್ರ ವಿಡಿಯೋ ಇದೆ, ಇದು ಫೋಟೋ. ಅದೇ 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 ಬಿಸಿ ಬಿಸಿ ಆಗಿದೆ. ಬಿಸಿ ಬಿಸಿ ಅವಳೇ ನಿನ್ನ ಬುಳ Jai Shrimad, Shrimad, GHS Kera Hotel High School, 5 Car Battalion. Welcome to our school, sir. Thank you.
ಭಾಗದಲ್ಲಿ ಮುಖ್ಯ ಶಿಕ್ಷಕರಾಗಿದ್ದ PS ಜಮೀರ್ ಪಾಷಾ ಅವರು ನಮ್ಮ ಶಾಲೆಗೆ ಆಗಮಿಸಿದರು. ಇವರು ಮೊದಲು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸಿ ನಂತರ ಗಂಜೂರು ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಕಾರ್ಯನಿರ್ವಹಿಸಿ ನಂತರ ಒಂದು 6 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಜ್ಞಾನ ವಿಷಯದ ಒಂದು ವಿಷಯ ಪರೀಕ್ಷಕರಾಗಿ ಅವರು ಕಾರ್ಯನಿರ್ವಹಿಸಿ ನಮ್ಮ ಶಾಲೆಗೆ ಆಗಮಿಸಿದರು. ಸುಮಾರು ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಹೆಸರನ್ನು ಪಡೆದು ನಮ್ಮ ಒಂದು ಶಾಲೆಯ ಕೀರ್ತಿಯನ್ನು ಕೂಡ ತುಂಬ ಚೆನ್ನಾಗಿ ಒಂದು ಉತ್ತಮಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬೇಸ್ ಸುಪಾರಿಟಿ ಸರ್ ಬೇಸ್ ಹಾಕ್ಬಿಟ್ಟಿದ್ರು ತುಂಬ ಚೆನ್ನಾಗಿ. ಅವರು ಸುಮಾರು ಒಂದು ಶಾಂಗ್ರಿಲಾ ಗ್ರೂಪ್ ಆಫ್ ಕಂಪ್ನೀಸ್ ಅವ್ರನ್ನ ಕರೆಸಿ ಸುಮಾರು ಒಂದು 500 ಗಿಡಗಳನ್ನ ಇಲ್ಲಿ ನಮ್ಮ ಶಾಲೆಯಲ್ಲಿ ಅವತ್ತು ಇದು ಮಾಡ್ತಿದ್ರು. ನಂತರ ಅವರು ಒಂದು ಸುಮಾರು ಗಿಡಗಳನ್ನು ಬೆಳೆಸಿ ನಮ್ಮ ಶಾಲೆಯನ್ನು ಒಂದು ಸುಂದರ ಪರಿಸರವನ್ನು ಹಾಗೆ ಬದಲಾವಣೆ ಮಾಡಿದ್ರು. ಅದನ್ನೇ ಮುಂದುವರಿಸಿಕೊಂಡು ನಮ್ಮ ಸರ್ ಕೂಡ ಬಂದು ಇನ್ನೂ ಕೇವಲ ಒಂದು 6 ತಿಂಗಳು ಆಗಿದ್ರು ಕೂಡ ಅವರು ಸುಮಾರು 350ರಿಂದ 400 ಸಸಿಗಳನ್ನು ಕೂಡ ನೆಟ್ಟಿದ್ದಾರೆ. ಅವರು ಕೂಡ ಈಗ ನಮ್ಮ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಉತ್ತಮ ದಕ್ಷ ಆಡಳಿತ ಅಧಿಕಾರಿಗಳನ್ನು ನಮ್ಮ ಶಾಲೆಗೆ ಬಂದಿರೋದು ನಮ್ಮೆಲ್ಲರ ಒಂದು ಪುಣ್ಯ. ಅದೇ ರೀತಿ ನಿಮ್ಗೆ ಅವರ ಒಂದು ಪರಿಚಯ ಮಾಡಿಕೊಂಡಿದ್ದೇನೆ ಸರ್. ಇವರು ಅಧ್ಯಕ್ಷರು BSK ಫೌಂಡೇಶನ್ ಮಂಜುನಾಥ್ ಸರ್ ಅಂತ, ಮತ್ತು ಅವರು ಶಿವಶಂಕರ್ ಸರ್ ಅಂತ, ಮತ್ತು ಇನ್ನೊಬ್ಬರು ರಾಜಶೇಖರ್ ಅಂತ ಇವರು ಉಪಾಧ್ಯಕ್ಷ ಸರ್. ಮತ್ತು ಇವರೆಲ್ಲ ಸರ್ ಅವರು ಹಿಂದೆ ಪ್ರತಿನಿಧಿ ಹೇಳಿದ್ರು ಸರ್, ಒಂದು ತಂಡ ವಸತಿ ಸ್ನೇಹಿತ ತಂಡ ಇದೆ, ಅವರು ನಮ್ಮ ಶಾಲೆಗೆ ಭೇಟಿ ಕೊಡ್ತಾರೆ ಪ್ರತಿ ವರ್ಷ ಈ ವರ್ಷ ಅಂದಾಗ ನಾನು ಖಂಡಿತ ಮಾಡೋಣ. ನಮ್ಮ ಶಾಲೆಯ ವಕ್ತೃತ್ವ ಇಂಥ ಒಂದು ಕಾರ್ಯಕ್ರಮಗಳಿಗೆ ಸದಾ ಅವಕಾಶವನ್ನು ಕೊಡುವಂಥ ಮತ್ತು ವಿದ್ಯಾರ್ಥಿಗಳ ಒಂದು ದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ನಮ್ಮ ಶಾಲೆಗೆ ಬಂದಿದ್ದೀವಿ. ನಮಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಇವತ್ತು ನಮ್ಮ ಶಾಲೆಗೆ ಬಂದಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ನಮ್ಮ ತಂಡದ ಒಂದು ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಮತ್ತು ಎಲ್ಲ ತಂಡದ ಎಲ್ಲ ಸದಸ್ಯರು ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ SDMC ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಯಲ್ಲಿ ನಾವು ಇವತ್ತು ದಿನವಿಟ್ಟು ನಮ್ಮ ರಾಜ್ಯತ್ವವನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊಳ್ತಾ ಈ ರೀತಿಯ ಒಂದು ಏನು ಒಂದು ಬಾಂಡಿಂಗ್ ಅಥವಾ ಏನು ಒಂದು ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಬಡ ಮಕ್ಕಳ ಒಂದು ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಪರಂಪರೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ಒಂದು ಮತ್ತೊಮ್ಮೆ ಶಾಲೆ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತವನ್ನು ಬಯಸ್ತೀವಿ. ಆತ್ಮೀಯ ಎಲ್ಲ ಅತಿಥಿ ಬಾಂಧವರೇ, ಈ ದಿನ ರಾವಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ವಾಸವಿ ಸ್ನೇಹಕೂಟ ವಿಜಯನಗರ ಬೆಂಗಳೂರವರಿಂದ ನೋಟ್ ಪುಸ್ತಕ, ಲೇಖನ ಸಾಮಗ್ರಿ ವಿತರಣೆ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಶಾಲಾ ಆಡಳಿತ ಮಂಡಳಿ ಮತ್ತು ಶಾಲಾ ಶಿಕ್ಷಕರ ವೃಂದದ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ಸ್ವಾಗತ. ಈ ದಿನ ಈ ಒಂದು ಶುಭ ಸಮಾರಂಭವನ್ನು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಇದಕ್ಕೆ ಚಂದನ ಮತ್ತು ಸಂಗಡಿಗರು 10ನೇ ತರಗತಿ ಅವರ ಹೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ ನಡೆಸಿದಿ ಬಾಳ ಶಿವ 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 ಶಿವನೇ
ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ಈಗ ಮತ್ತೊಮ್ಮೆ ನಮ್ಮ ಎಲ್ಲ ಅತಿಥಿಗಳು ಮತ್ತು ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಮಂಜುನಾಥ್ ಸರ್ ಅವರು. ಅವರಿಗೆ ಆಹ್ವಾನ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಜಮೀರ್ ಪಾಷಾ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೆಂಗಳೂರಿನ ವಿಜಯನಗರದ VSK ಫೌಂಡೇಶನ್ ಒಂದು ಸಂಸ್ಥೆಯಿಂದ ನಮ್ಮ ಶಾಲೆಗೆ ಆಗಮಿಸಿರುವಂತಹ, ಯಾಕೆಂದರೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಅವರು ಪ್ರತಿ ವರ್ಷ ಕೂಡ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಸು ಅಗತ್ಯಕ್ಕೆ ತಕ್ಕಂತೆ ಮೆಟೀರಿಯಲ್ಸನ್ನು ಅವರು ಪ್ರತಿ ವರ್ಷ ನೀಡುತ್ತಾ ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಶಿವಶಂಕರ್ ಸರ್ ಅವರು ಸುಮಾರು ಒಂದು 10 ದಿನಗಳ ಹಿಂದೆ ಫೋನ್ ಮಾಡಿದರು, ಬನ್ನಿ ಸರ್ ನೀವು ನಮ್ಮ ಶಾಲೆಗೆ ಯಾವತ್ತು ಬಂದ್ರೂ ಸ್ವಾಗತ ಅಂತ ಹೇಳಿದ್ವಿ. ಕೊನೆ ಲಾಸ್ಟ್ ಇಯರಲ್ಲಿ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ದಿನವೇ ಬಂದಿದ್ದರು. ಮತ್ತೊಮ್ಮೆ ಅವರಿಗೆ ಈ ವರ್ಷ ಜೂನ್ 20 ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಿಲೇಟೆಡ್. ಹಿಂದಿನ ವರ್ಷ ನಾವು ಇಲ್ಲೇ ಆಚರಿಸಿದ್ವಿ. ಈ ಒಂದು ವಾಸವಿ ಸ್ನೇಹಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರ ಪರವಾಗಿ ಮಕ್ಕಳ ಪರವಾಗಿ ನಾನು ಅಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ವಾಸವಿ ಸ್ನೇಹಕೂಟದ ಉಪಾಧ್ಯಕ್ಷರಾದ ರಾಮ್ ಗೋಪಾಲ್ ಸರ್ ಅವರು ಕೂಡ ಈ ಸಲ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಿರ್ದೇಶಕರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಶ್ರೀಯುತ ಶಿವಶಂಕರ್ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೋಡಿ, ಎಲೆ ಮರೆಯ ಕಾಯಿಯಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮದ ರೂವಾರಿಗಳಂತ ಹೇಳಿದ್ರು ತಪ್ಪಾಗಲಾರದು ರಾಜಶೇಖರ್ ಸರ್ ಅವರು. ಯಾಕೆಂದರೆ ಅವರಿದ್ರೇ ಈ ಒಂದು ಕಾರ್ಯಕ್ರಮ. ರಾಜಶೇಖರ್ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಇಲ್ಲಿಗೆ ಆಗಮಿಸಿರುವಂಥ ವಾಸವಿ ಸ್ನೇಹಕೂಟದ ಎಲ್ಲ ಸದಸ್ಯರು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ದಯವಿಟ್ಟು ಕ್ಷಮಿಸಿ, ಹೆಸರುಗಳು ಹಾಗೂ ಸಮಯದ ಅಭಾವದಿಂದ ನಾನು ಒಟ್ಟಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಬಾರಿ ನಮಗೆ ಎಲ್ಲ ಅಕ್ಕಂದ್ರು ಬಂದಿದ್ದಾರೆ. ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಯಿತು. ನಾನು ಶಿವಶಂಕರ್ ಸರ್ ಹೇಳಿದ್ರು, ಸರ್ ನಾವೊಂದು 42 to 44 ಬರ್ತೀವಿ ಸರ್, ನೀವು ಇನ್ನೂ ಹೆಚ್ಚಿಗೆ ಯಾರನ್ನ ಬೇಕಾದ್ರೆ ಕರ್ಕೊಂಬನ್ನಿ ಸರ್ ನಮ್ಮ ಶಾಲೆಗೆ, ಸ್ವಾಗತ ನಿಮಗೆ ಅಂತ ಹೇಳ್ತಾ ಎಲ್ಲ ಅಕ್ಕಂದ್ರು ಬಂದಿರೋ ನಿಮಗೆಲ್ರಿಗೂ ನಾನು ನಮ್ಮ ಒಂದು ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳಾದಂತಹ ಶ್ರೀಯುತ ಅಂಜಪ್ಪ ಸರ್ ಅವರು ಕೂಡ ಈ ಒಂದು ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ದಯವಿಟ್ಟು ಇಲ್ಲಿ ವೇದಿಕೆ ಬನ್ನಿ ಸರ್. NVS ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ನಮ್ಮ ಶಾಲೆಯಲ್ಲಿ 2 ವರ್ಷದಿಂದ ನಮ್ಮ ಶಾಲೆಗೆ ಆಗಮಿಸಿ ಕನ್ನಡದ ಒಂದು ವಿಷಯದಲ್ಲಿ ಅವರು ಉಚಿತವಾಗಿ ಇಲ್ಲಿ ಬೋಧನೆಯನ್ನು ಮಾಡ್ತಾರೆ. ಸರ್ ದಯವಿಟ್ಟು ಬನ್ನಿ ವೇದಿಕೆಗೆ. NVS ಸರ್ ಬನ್ನಿ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಮ್ಮ ಶಾಲೆಯ ಹಿತೈಷಿಗಳು. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಮಕ್ಕಳಿಲ್ಲದೆ ಇದ್ರೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿದ್ದಕ್ಕೋಸ್ಕರ ನೀವೆಲ್ಲರೂ ಬಂದಿರೋದು. ಎಲ್ಲ ಮಕ್ಕಳಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಒಂದು ಎಲ್ಲ ಶಿಕ್ಷಕ ವೃಂದದವರು ಕೂಡ ನಾನು ಈ ಸಮಯದಲ್ಲಿ ಸ್ವಾಗತವನ್ನು ಬಯಸ್ತಾ, ತಾವೆಲ್ಲರೂ ನಮ್ಮ ಶಾಲೆಗೆ ಆಗಮಿಸಿದಾಗ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಅನಂತ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅದೇ ಕಾರ್ಯಕ್ರಮಕ್ಕೂ ಶುಭ ಸೂಚಕ. ಎಲ್ಲ ಗಣ್ಯರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ. ಎಲ್ಲ ಗಣ್ಯರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
ದೀಪ ಬೆಳಗಿಸಿ ಸಮಾರಂಭವನ್ನು ಆರಂಭ ಮಾಡಿದಂತಹ ಗಣ್ಯರಿಗೆ, ಅತಿಥಿಗಳಿಗೆ ಹೃತ್ಪೂರ್ವಕವಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಒಂದು ವಂಡರ್ಫುಲ್ ಆಪರ್ಚುನಿಟಿ. ಇಲ್ಲಿ ನಿಮ್ಮ ಶಿಕ್ಷಕ ವೃಂದದವರೆಗೂ ಮತ್ತು ನಿಮ್ಮೆಲ್ಲ ಮಕ್ಕಳಿಗೂ ನಮ್ಮ VSK ಫೌಂಡೇಶನ್ನ ಪರವಾಗಿ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ನಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು? ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿದಿರಾ? ನಮ್ಮ ಬಾಡಿ ಅಲ್ಲ, ನಮ್ಮ ಬುದ್ಧಿ ಅಲ್ಲ, ನಮ್ಮ ತಲೆ ಅಲ್ಲ, ನಮ್ಮ ಜೀವನದಲ್ಲಿ ಅಡಗಿರ್ತಕ್ಕಂಥ ನಮ್ಮ ಜ್ಞಾನ ದೇವಲವೇ ನಮ್ಮನ್ನು ಮುಂದುವರಿಯುವಂತೆ ಮಾಡ್ತಾ ಇರುತ್ತೆ. ಅದಕ್ಕೆ ಎಲ್ಲರೂ ಅನ್ನೋದು ಅಹಂ ಬ್ರಹ್ಮಾಸ್ಮಿ, ನಾನೇ ಈ ಪ್ರಪಂಚದ ಅತ್ಯುತ್ತಮ ಅಂತ. ಬಟ್ ನಾನೇ ಅತ್ಯುತ್ತಮ ಅನ್ನೋದು ನನ್ನ ಬಾಡಿ ಅಲ್ಲ, ನನ್ನ ವಿದ್ಯೆ ಅಲ್ಲ, ನನ್ನ ತಲೆ ಅಲ್ಲ, ನನ್ನ ಯೋಚನೆ ಅಲ್ಲ, ನನ್ನಲ್ಲಿರುವ ಜ್ಞಾನ ಭಂಡಾರದಿಂದ ನಮ್ಮನ್ನು ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಆ ಅಹಂ ಬ್ರಹ್ಮಾಸ್ಮಿ, ಆ ಜ್ಞಾನ ಬೆಳಿಬೇಕಂತಂದರೆ ನಾವು ನಮ್ಮ ಜೀವನದಲ್ಲಿ 3 ವ್ಯಕ್ತಿಗಳನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತಾನೆ ಇರಬೇಕು. ಆ 3 ಜನರು ನಮ್ಮಲ್ಲಿ ಅತ್ಯುತ್ತಮವಾಗಿ ಇದ್ದಾಗ ಮಾತ್ರ ನಮ್ಮ ಜೀವನವು ಸಂತೃಪ್ತಿಯಾಗಿರ್ತದೆ. ಅದಕ್ಕೆ ಹೇಳೋದು ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳೋದು. ಆ ಮಾತೆಯನ್ನು ಯಾರು ಗೌರವದಿಂದ ಪ್ರೀತಿಯಿಂದ ನೋಡುತ್ತಾರೋ ಅವರಿಗೆ ತನ್ನೆಲ್ಲ ಜೀವನದುದ್ದಕ್ಕೂ ಪ್ರೀತಿಯ ಕೊರತೆಯೇ ಇರಲ್ಲ. ತಂದೆಯನ್ನು ಯಾರ ಪ್ರೀತಿಯಿಂದ ನೋಡುತ್ತಾರೋ ಅವರಿಗೆ ತನ್ನ ಜೀವನದುದ್ದಕ್ಕೂ ಯಾವತ್ತೂ ಸೆಕ್ಯೂರಿಟಿ ಪ್ರಾಬ್ಲಮ್ ಅನ್ನೋದೇ ಇರಲ್ಲ. ಯಾರು ಗುರುಗಳನ್ನು ಪೂಜಿಸ್ತಾರೆ, ಯಾರು ಗುರುಗಳನ್ನು ಗೌರವಿಸ್ತಾರೆ, ಅವರಿಗೆ ಎಂಥ ಪ್ರಾಬ್ಲಮ್ ಬಂದರೂ ಸೊಲ್ಯೂಷನ್ ಸಿಗೋದಿಲ್ಲ ಅನ್ನೋ ಕ್ವಶನೇ ಇರೋದಿಲ್ಲ. ಅದಕ್ಕೆ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಬರ್ತಾ ಹೆಂಗಾಗಿದೆ ಅಂದರೆ, ಈ ಶಾಲೆಗೆ ಬರೋದು ಅಂತಂದರೆ ಒಂಥರ ಹಬ್ಬ ಇದ್ದಂಗೆ ಆಗುತ್ತೆ. ಹಬ್ಬದ ವಾತಾವರಣವೇ ಸೃಷ್ಟಿಸ್ಬಿಡ್ತೀರಾ ನೀವೆಲ್ಲ ಸೇರಿ. ನಮ್ಮೂರ ಹಬ್ಬ ಅನ್ನೋ ಥರ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮಲ್ಲಿ ನಮ್ಮ VSK ಫೌಂಡೇಶನ್ನಿಂದ ನಾವು ಫಸ್ಟ್ ಟೈಮ್ ಬಂದಾಗ ಸುಮಾರು ಫಸ್ಟ್ ಟೈಮ್ ಬಂದಾಗಲೂ ಜಾಸ್ತಿ ಬಂದಿದ್ವಿ. ಎಲ್ಲ ಪೂಜೆ ಮುಗಿಸ್ಕೊಂಡು ಹಂಗೆ ಬಂದು ಹೋದ್ವಿ. ಆಮೇಲೆ ಒಂದು 10-12 ಹಂಗೆ ಬೆಳೀತಿದ್ದಾಗ ಇವತ್ತಿನ ದಿವಸ 40-44 ಜನ ನಾವೆಲ್ಲ ನಿಮ್ಮ ಜೊತೆ ಇವತ್ತು ಸುಂದರ ದಿನವನ್ನು ಕಳಿಬೇಕು ಅಂತ ಖುಷಿಯಾಗಿ ಬಂದಿದ್ದೀವಿ. ಮೋಸ್ಟ್ಲಿ ನನಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ VSK ಮೀಟಿಂಗ್ನೂ ಇಲ್ಲೇ ಮಾಡಿಬಿಡ್ತೀವಿ ನಿಮ್ಮ ಜೊತೆ ಸೇರಿಕೊಂಡು ಅಂತ. ಮಾಡ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಇವತ್ತು ಇನ್ನೊಂದು ಮುಖ್ಯವಾಗಿ ನಾನು ಹೇಳಲೇಬೇಕಿದ್ದಾನೆ ಅಂತಂದರೆ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿದಾರಲ್ಲ, ಅವರ 4 ಜನ ಬಂದಿದ್ದಾರೆ. ಅವ್ರ ಹೆಂಡತಿ, ಅವರ ಸೊಸೆ ಮತ್ತು ಅವರ ಮೊಮ್ಮಗಳು. ಇಲ್ಲೇ ಎಲ್ಲೋ ನಿಮ್ಮಲ್ಲೇ ಒಬ್ಬಳಾಗಿ ಆಟ ಆಡ್ಕೊಂಡಿದ್ದಾಳೆ ಅವರ ಮೊಮ್ಮಗಳು, ಮುದ್ದಾದ ಮೊಮ್ಮಗಳು ಸಿತಾರ. ಬಸ್ಸಲ್ಲಿ ಅದ್ದಾಗಿಂದ ಇಲ್ಲಿಗೆ ಬರಬೇಕು ಅಂತೇಳಿ ಖುಷಿಯಾಗಿ ಎಲ್ಲರೂ ಅವಳ ಜೊತೆ ಆಟ ಆಡ್ಕೊಂಡು ಬಂದಿದ್ದೀವಿ. ನಿಮ್ಮ ಜೊತೆನೂ ಬಿಡ್ತೀವಿ, ನೀವು ಆಟ ಆಡಿ. ಸರ್, ನಾನು ಒಂದು ಹೇಳಿದ್ದು, ಫಸ್ಟು ಮನೆಯಲ್ಲಿದ್ದಾಗ ನಾವು ಮಾತೆಯನ್ನು ಅಪ್ಪನನ್ನು ಪೂಜೆ ಮಾಡ್ತಾನೆ ಇರ್ತೀವಿ, ಗೌರವದಿಂದ ನೋಡ್ಕೋತಾನೆ ಇರ್ತೀವಿ. ನಮ್ಮ ಜೀವನದುದ್ದಕ್ಕೂ ನಮಗಾಗಿ ತನ್ನ ಜ್ಞಾನ ದೇಗುಲವನ್ನೇ ಕ್ಷಣವನ್ನು ಹೇಳ್ಕೊಡ್ತಕ್ಕಂಥ ನಮ್ಮೆಲ್ಲರ ಗುರುಗಳು. ಗುರು ಅಂದರೆ ಜರಿ ಒಬ್ಬ ವ್ಯಕ್ತಿ ಅಲ್ಲ, ಆ ಗುರುಗಳಿಂದ ಬರುವಂಥ ಜ್ಞಾನವನ್ನು ನಿಮ್ಮಲ್ಲಿ ಯಾವ ಥರ ತುಂಬಿಸ್ತಾರೆ ಅಂತಂದರೆ ನಿಮ್ಮ ಜೀವನದ ಮೆಟ್ಲಾಗಿರುತ್ತೆ. ಕರೆಕ್ಟಾ? ಅಂಥ ಗುರುಗಳನ್ನ ವಂದಿಸುತ್ತಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ. ಮಗು ಜೊತೆ ಮಾಡ್ಕೊಂಡ್ಬಿಟ್ರು, ಎಲ್ಲರೂ ಕೂತ್ಕೊಂಡ್ಬಿಟ್ರು. ನಮ್ಮ ಜ್ಯೋತಿ ಕೂತ್ಕೊಂಡ ತಕ್ಷಣ ಅಲ್ಲೆಲ್ಲ ಇದಾಗ್ಬಿಟ್ರು. ಓಕೆ, ಫಸ್ಟ್ ಗುರುಗಳನ್ನ ವಂದನೆ ಮಾಡ್ತಾ, ಗುರುಗಳಿಗೆ ನಮ್ಮ VSK ಫೌಂಡೇಶನ್ ಬರುವ ಪರವಾಗಿ ನಿಮ್ಮ ಜೀವನಕ್ಕೆ ಒಂದು ಡೈರೆಕ್ಷನ್ ಕೊಡುವಂಥ ನಿಮ್ಮ ಗುರುಗಳಿಗೆ ನಮ್ಮ VSK ಫೌಂಡೇಶನ್ ಚಿರು ಕಾಣಿಕೆಯನ್ನು ಕೊಡುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಿಮ್ಮಲ್ಲಿ ನನ್ನ ಕೋರಿಕೆ, ಎಲ್ಲ ಗುರುಗಳನ್ನು ಇಲ್ಲಿಗೆ ಬಂದರೆ ನಮ್ಮ ಮುಂದಿನ ಎಲ್ಲ ಟೀಚರ್ಸ್ ಪ್ಲೀಸ್ ಕಮ್ ಆನ್ ಟು ಇನ್ ಫ್ರಂಟ್ ಆಫ್ ದ ಡಯಾಸ್. ಆಲ್ ಟೀಚರ್ಸ್ ಆಫ್ ದಿ ಸ್ಕೂಲ್. ಗುರುಗಳಿಗೆ ವಂದನೆ ಮಾಡಬೇಕು ಅಂತೇಳಿ ಅವರ ತುಂಬ ಹೃದಯದಿಂದ
ಅವರ ಕಿರುಕಾಣಿಕೆಯನ್ನು ಅರ್ಪಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಂತ ಧನ್ಯವಾದಗಳು. ಬಹಳ ವಿಶೇಷವಾದ ದಿನ ಇವತ್ತು. ನಮ್ಮ VSK ಫೌಂಡೇಶನ್ ಪರವಾಗಿ ಎಲ್ಲ ಗುರುಗಳಿಗೂ ಒಂದು ವಂದನಾರ್ಪಣೆ ವಂದನಾರ್ಪಣೆ. ಗುರುವಂದನಾ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನ ತಿದ್ದಿ ಒಂದು ಸರಿ ಮಾರ್ಗಕ್ಕೆ ತರೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಒಂದು ಗುರುಗಳಿಗೂ ಒಂದು ಅಭಿನಂದನೆಗಳು. ನಮ್ಮ ಶಿವಶಂಕರ್ ಸರಿಂದ ನಿಮ್ಮ ಮಾತುಗಳು ಭಾಳ ಖುಷಿ ಕೊಡುತ್ತೆ ಸರ್ ನಮಗೆ. ಕೆಲವು ವರ್ಷಗಳಿಂದ ಬರ್ತಾ ಇದ್ದಾರೆ. ಜೈ ವಾಸವಿ ಅಂದರೆ ಏನು ಹೇಳಬೇಕು ಗೊತ್ತುವಲ್ಲ ನಿಮಗೆ? ಪ್ರತಿಕ್ರಿಯೆ ಜೈ ವಾಸವಿ, ಜೈ ವಾಸವಿ. ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವಾಸವಾಂಬಾಯ ವಿದ್ಮಹಿ ಕುಸುಮಪುತ್ರೈ ಚ ಧೀಮಹಿ ತನ್ನೋ ವಾಸವಿ ಮಾತಾ ಪ್ರಚೋದಯಾತ್. ಬ್ರಹ್ಮಪತ್ನಿ ಚ ವಿದ್ಮಹಿ ಮಹಾವಿದ್ಯಾಯ ಧೀಮಹಿ ತನ್ನೋ ಸರಸ್ವತಿ ಮಾತಾ ಪ್ರಚೋದಯಾತ್. ಜೈ ವಾಸವಿ. ಹಲವಾರು ವರ್ಷಗಳಿಂದ ನಮ್ಮ VSK ಫೌಂಡೇಶನ್ ಈ ಸ್ಕೂಲ್ಗೆ ಬರ್ತಾ ಇದೆ ಅಂತಂದರೆ ನನಗೆ ಅರ್ಥ ಆಗಲಿಲ್ಲ, ನಾನು ಇದುವರೆಗೂ ಯಾಕೆ ಬಂದಿಲ್ಲ ಅಂತ. ಇವತ್ತು ಬಂದ ಮೇಲೆ ನಮ್ಗೆ ಅರ್ಥ ಆಯಿತು ಈ ಸ್ಕೂಲಿನ ಸ್ಪೆಷಲ್ ಏನು ಅಂತ. ನಿಜವಾಗಲೂ ಒಳ್ಳೆಯ ವಾತಾವರಣ, ತುಂಬ ಚೆನ್ನಾಗಿದೆ. ಈ ಗ್ರೀನರಿ ನೋಡಿದ್ರೆ ನಮಗೆ ಭಾಳ ಖುಷಿ ಆಯಿತು. ಇದನ್ನು ಇಷ್ಟೊಂದು ಚಂದವಾಗಿ ಮೇಂಟೈನ್ ಮಾಡ್ತಾ ಇರುವ ನಮ್ಮ ಈ ಪಾಠಶಾಲದ ಎಲ್ಲ ಟೀಮ್ಗೆ ನಾನು ನಿಜವಾಗಲೂ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಬಯಸುತ್ತೀನಿ. ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ದೊಡ್ಡವರಿಗೆ ಹಾಗೂ ವೇದಿಕೆ ಮೇಲೆ ಇರುವ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನನಗೂ ಈಗ ಅನ್ನಿಸ್ತಾ ಇದೆ, ನಾವು ಅಂದರೆ ಸ್ಕೂಲಲ್ಲಿ ಈ ಥರ ಓದುವಾಗ ನಮ್ಗೆ ಯಾರೂ ಬುಕ್ಕುಗಳು ಕೊಡ್ತಿರ್ಲಿಲ್ಲ. ನಾವೆಲ್ಲ ಒಂದು ಯಾವುದೋ ಸಣ್ಣ ಬುಕ್, ಎಕ್ಸರ್ಸೈಸ್ ಬುಕ್ ಅಂತ ತಗೊಂಡು ಯಾವುದೋ ಬುಕ್ ಬರ್ಕೊಂಡು ಹೋಗ್ತಿದ್ವಿ. ಏನೋ ಅದು ಇದು ಅದರೊಳಗೆ ನಮ್ಮ ಇದು ಕೊಟ್ಟಿರೋದು ಅದು ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಿಮಗೆ ಬುಕ್ಕುಗಳು ಬರ್ತಾ ಇದೆ, ಯೂನಿಫಾರ್ಮ್ ಬರ್ತಾ ಇದೆ, ಹಾಗೂ ಶೂಸ್ ಕೊಡ್ತಾ ಇದ್ದಾರೆ, ಟೆಕ್ಸ್ಟ್ ಬುಕ್ಸ್ ಕೊಡ್ತಾ ಇದ್ದಾರೆ. ಈ ಥರ ಪ್ರತಿಯೊಂದು ಅನುಕೂಲ ನಿಮಗೆ ಸಿಗ್ತಾ ಇದೆ ಅಲ್ಲವೇ? ಹೌದಾ ಅಲ್ಲವೇ? ಎಸ್ ಸರ್, ಜೋರಾಗಿ ಹೇಳಬೇಕು. ಎಸ್ ಸರ್ ಅಂತ ಹೇಳಿದರೆ ಸ್ವಲ್ಪ ಡಲ್ಲಾಗಿ ಹೇಳ್ತಾ ಇದ್ದೀರಾ. ಎಲ್ಲಿ ಒಂದು ಜೋರಾಗಿ ಹೇಳಿ, ಎಸ್ ಸರ್. ವೆರಿ ಗುಡ್. ಇದರೊಳಗೆ ಇವಾಗ 10ನೇ ಸ್ಟ್ಯಾಂಡರ್ಡ್ ಸ್ಕೂಲ್ ಅವ್ರು ಯಾರಾದರೂ ಇದ್ದಾರಾ? 10ನೇ ಸ್ಟ್ಯಾಂಡರ್ಡ್ ಓದೋರು ಮಕ್ಕಳು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಕೈ ಎತ್ತಿ. ವಂಡರ್ಫುಲ್ ವಂಡರ್ಫುಲ್. ಓಕೆ, ಇದು ನಿಮಗೆ ಈ ವರ್ಷ ಲಾಸ್ಟ್ ಅಲ್ವಾ ಈ ಸ್ಕೂಲಲ್ಲಿ, ಅಲ್ಲವೇ? ಆಮೇಲೆ ಎಲ್ಲಿಗೆ ಹೋಗ್ತೀರಾ? ಜೂನಿಯರ್ ಕಾಲೇಜ್ಗೆ ಹೋಗ್ತೀರಾ ಅಲ್ವೇ? ಸೊ 10ನೇ ಸ್ಟ್ಯಾಂಡರ್ಡಲ್ಲಿ ನಿಮಗೆ ನಿಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಯಾವ ಥರ ಮಾಡಬೇಕು, ಯಾವ ಥರ ಓದಬೇಕು ಏನು ಅಂತ. ಹೌದಾ? 10ನೇ ಸ್ಟ್ಯಾಂಡರ್ಡ್ ಆದಮೇಲೆ ಇಲ್ಲಿವರೆಗೂ ಏನಾಗಿದೆ ನಿಮಗೆ 6-7 ಸಬ್ಜೆಕ್ಟ್ಸ್ ಇದೆ. 10ನೇ ಸ್ಟ್ಯಾಂಡರ್ಡ್ ಆದಮೇಲೆ PUCಗೆ ಹೋದರೆ ನೀವು ಒಂದು ಆಪ್ಷನ್ ತಗೋಬೇಕಾಗುತ್ತೆ ಯಾವ ಥರ ಓದಬೇಕು ಅನ್ನೋದು, ಅಲ್ವಾ? ಗೊತ್ತಿದೆಯಾ ಗೊತ್ತಿಲ್ವಾ?
ಏನು ತಗೋಬೇಕಂತ ಹೇಳಿದ್ದಾರೆ? ಕಾಮರ್ಸ್ ತಗೋಬೋದು, ಸೈನ್ಸ್ ತಗೋಬೋದು, ಈ ಥರ ಒಂದು ಎರಡು ಆಪ್ಷನ್ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು? ಇದು ನಿಮಗೆ ಈ 10th ಇಯರ್ 10th ಕ್ಲಾಸ್ ಅನ್ನೋದು ಒಂದು ದೊಡ್ಡ ಇದು ಗೋಡೆ ಇದ್ದಂಗೆ. ಈ ಗೋಡೆಯನ್ನು ನೀವು ದಾಟ್ಕೊಂಡು ಹೋಗಬೇಕು. ಆದರೆ ದಾಟ್ಕೊಂಡು ಹೋಗಬೇಕು ಅಂತಂದರೆ ಚೆನ್ನಾಗಿ ಓದಬೇಕು ಅಲ್ವೇ? ನೋಡಿ, ಹೋದ ವರ್ಷ ನಿಮ್ಮ ಸ್ಕೂಲಲ್ಲಿ 94% ಪರ್ಸೆಂಟೇಜ್ 94% ಉತ್ತೀರ್ಣ ರಿಸಲ್ಟ್ಸ್ ಬಂದಿದೆ ಅಲ್ವೇ? ಓಕೆ, ನಮ್ಮ ಸರ್ ಹೇಳ್ತಾ ಇದ್ದಾರೆ ಇದರೊಳಗೆ ಇರೋದು 94%, ಬಟ್ ರಿವ್ಯಾಲ್ಯೂಯೇಷನ್ ಆದಮೇಲೆ 100% ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವೇ? ಎಲ್ಲಿ ಒಂದು ದೊಡ್ಡ ಚಪ್ಪಾಳೆ ಹೊಡೆಯಿರಿ. ಇದರೊಳಗೆ 600 ಮಾರ್ಕ್ಗೆ ಅರ್ಪಿತಾ ತಾಜ್ ಅನ್ನೋ ಒಬ್ಬ ಹುಡುಗಿ 554 ಮಾರ್ಕ್ ತಗೊಂಡಿದ್ದಾರೆ. 554, 88.64% ಅಲ್ವಾ? ಇವಾಗ ನಿಮ್ಮ 10th ಸ್ಟ್ಯಾಂಡರ್ಡ್ವರೆಗೂ ಒಂದು ಮಾತು ಕೇಳ್ತೀನಿ, ನೀವು ಏನು ಪರ್ಸೆಂಟೇಜ್ ತಗೋತೀರಾ? ಒಬ್ಬರು ನಿಂತ್ಕೊಂಡು, ಯಾರಾದರೂ ಗಂಡು ಮಕ್ಕಳಲ್ಲಿ ಒಬ್ಬರು ಹೆಣ್ಮಕ್ಳಲ್ಲಿ ಒಬ್ಬರು ನಿಂತ್ಕೊಂಡು ಹೇಳಿ, ಏನು ಪರ್ಸೆಂಟೇಜ್ ತಗೋತೀರಾ? 100%. ವಾವ್, ಬಿಗ್ ಎ ಗುಡ್ ಅಪ್ಲಾಸ್, ಬಿಗ್ ಹರಿ ಎ ಗುಡ್ ಅಪ್ಲಾಸ್. ನೆಕ್ಸ್ಟ್ ಗಂಡು ಮಕ್ಕಳಲ್ಲಿ ಒಬ್ಬರು ಹೇಳಿ, ಒಂದ್ಸಲ ನಿಂತ್ಕೊಂಡು ಹೇಳು, ಎಷ್ಟು ಪರ್ಸೆಂಟೇಜ್ ತೆಗಿತೀಯಾ? 100%. ಓಕೆ ಸರ್, ಶಿವಶಂಕರ್ ಸರ್ ಲಾಸ್ಟ್ ಟೈಮ್ 88.64% ಬಂದಿದೆ. ಇವರು ಇವಾಗ ಪ್ರಾಮಿಸ್ ಮಾಡ್ತಾ ಇದ್ದಾರೆ 100% ತಗೋತೀವಿ ಅಂತ. 90 ಅಬೌವ್ ತಗೊಂಡ್ರೆ ಏನು ಮಾಡ್ತೀರಾ? 90% ಅಬೌವ್ ತಗೊಂಡು ವಿದ್ಯಾರ್ಥಿನಿಗಳಿಗೆ ಏನು ಕೊಡ್ತೀರಾ? ನನ್ನ ಪರವಾಗಿ ಒಬ್ಬೊಬ್ಬರಿಗೆ 1000 ರೂಪಾಯಿ ಕೊಡ್ತೀನಿ. 10 ಜನ 90% ಅಬೌವ್ ತಗೊಂಡ್ರೆ 10,000, ಒಬ್ಬೊಬ್ಬರಿಗೆ 1,000 ರೂಪಾಯಿ ಕೊಡ್ತೀನಿ. ಅವತ್ತು ಕರೆಸಬೇಕಾಗಿರೋ ಜವಾಬ್ದಾರಿ ನಿಮ್ಮ ಟೀಚರ್ಸ್ ಅವ್ರದ್ದು. ಯಾಕಂದರೆ ಇವಾಗ ಇದರೊಳಗೆ ನೋಡಿ 3, 7, 14, 16 ಜನ ಬಂದಿದ್ದಾರೆ. ಬಟ್ ಯಾರೂ 90% ಮೇಲೆ ಬಂದಿಲ್ಲ. 90% ಮೇಲೆ ಯಾರು ತಗೊಂಡ್ರೇನೋ ಈ ಸಲ 10th ಸ್ಟ್ಯಾಂಡರ್ಡಲ್ಲಿ, ನಾನು ಬರಲಿ ಬರದ ಇರಲಿ, ಒಬ್ಬೊಬ್ಬರಿಗೆ ಎಷ್ಟು ಜನ ನೀವು ಬಂದರೆ ಮೊದಲೇ ನಮಗೆ ತಲುಪಿಸಿದ್ರೆ ನಾನು ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ಶಿವಶಂಕರ್ ಪರವಾಗಿ ಒಬ್ಬೊಬ್ಬರಿಗೆ 1000 ರೂಪಾಯಿ ಕಳಿಸ್ಕೊಡ್ತೀನಿ. ಆಗ್ಬೋದಾ? ಎಷ್ಟು ಜನ ಇದ್ದಾರೋ 10 ಜನನೂ ನೀವು ತಗೊಳ್ಳಿ. 90% ಅಬೌವ್ ಎಲ್ರಿಗೂ ಸಿಗುತ್ತೆ. ನೋಡಿ, ಈ ಸ್ಕೂಲ್ಗೆ ಇಷ್ಟು ದಿವಸದಿಂದ ನಮ್ಮ ಸ್ಕೂಲಿಂದ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಬರಲಿಕ್ಕೆ ಕಾರಣ ಯಾರು? ನಮ್ಮ ಶಿವಶಂಕರ್ ಅವರು. ನೋಡಿ, ಇದೇ ಥರ ನೀವು ಮುಂದಿನ ವರ್ಷಗಳಲ್ಲಿ ನೀವು ಓದ್ಕೊಂಡ ಮೇಲೆ ಪ್ರತಿ ಒಬ್ಬ ಸ್ಟೂಡೆಂಟು 10th ಆದಮೇಲೆ 5 ಇಯರ್ಸ್ ಮಿನಿಮಮ್ ಓದಬೇಕು, ಕಷ್ಟಪಟ್ಟು ಓದಬೇಕು. ಇದನ್ನು ಸೇರಿಸಿದರೆ 6 ವರ್ಷ. 6 ವರ್ಷ ನೀವು ಕಷ್ಟಪಟ್ಟು ಓದಿದರೆ 60 ವರ್ಷ ನೀವು ಆರಾಮಾಗಿ ಕಾಲ ಕಳೀಬೋದು. ಆರಾಮಾಗು ಅಂತಂದರೆ ಸುಖವಾಗಿ ಆಗ್ಬೋದಾ? ಫ್ರಮ್ ದಿಸ್ ಇಯರ್ 6 ಇಯರ್ಸ್ ಮಿನಿಮಮ್ ನೀವು ಚೆನ್ನಾಗಿ ಓದಿದ್ರೆ 60 ವರ್ಷ ನೀವು ಆರಾಮಾಗಿ ಓದ್ಬೋದು. ಹಾಗೂ ಇದೇ ಥರ ನಮ್ಮಲ್ಲಿ ನಮ್ಮ VSK ಫೌಂಡೇಶನ್ ನಮ್ಮ ಅಧ್ಯಕ್ಷರು ಮಂಜುನಾಥ್ ಅವರು ಯಾವಾಗಲೂ ಹೇಳ್ತಾರೆ, ನಮಗೂ ಒಂದು ಸ್ವಾರ್ಥ ಇದೆ ನಮ್ಮ ಬುಕ್ಕುಗಳು ಕೊಡೋದ್ರೊಳಗೆ ಅಂತ. ಈ ಥರ ಒಬ್ಬರಿಂದ ಒಬ್ಬರು ಈ ಸ್ಕೂಲಲ್ಲಿ ಓದಿ ಮುಂದೆ ಬಂದು ಒಳ್ಳೆ ಪೊಸಿಷನ್ನಲ್ಲಿರೋರು ಇದೇ ಥರ ನಿಮಗೆ ಅನುಕೂಲವಾದಲ್ಲಿ, ನೀವು ಓದಿರೋ ಜಾಗ ಇರ್ಬೋದು, ನಿಮ್ಮ ಸ್ವಂತ ಊರಿರ್ಬೋದು, ಅಥವಾ ನೀವು ಬೇರೆ ಎಲ್ಲಾದರೂ ನೀವು ಎಲ್ಲಿದ್ದೀರೇನೋ ಪರವಾಗಿಲ್ಲ, ಯಾವ ಸ್ಟೇಟಲ್ಲಿದ್ದೀರೇನೋ ಪರವಾಗಿಲ್ಲ, ನಿಮ್ಮ ಕಡೆಯಿಂದ ಗವರ್ಮೆಂಟ್ ಸ್ಕೂಲ್ಸ್ಗೆ ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ. ಒಬ್ಬೊಬ್ಬರು 3 ಜನಕ್ಕೆ ಹೆಲ್ಪ್ ಮಾಡಿದರೆ ಇದೇ ಥರ 100 ಜನಕ್ಕೂ 1000 ಜನಕ್ಕೂ ಹೆಲ್ಪ್ ಆಗುತ್ತೆ. ಆಗ್ಬಹುದಾ? ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಅವರು ದಯವಿಟ್ಟು ತಿಳ್ಕೊಳ್ಳಿ, ದಿಸ್ ಈಸ್ ದಿ ಲಾಸ್ಟ್ ಇಯರ್ ಫಾರ್ ಯು. ಚೆನ್ನಾಗಿ ಓದ್ಕೊಂಡು ಮುಂದೆ ಹೊರದಿರೆ 60 ವರ್ಷ ನೀವು
ಏನೂ ತೊಂದರೆ ಇಲ್ದಂಗ ಬದುಕಬಹುದು. ಥ್ಯಾಂಕ್ ಯು ಸರ್. ಈ ಒಂದು ಪ್ರಚೋದನೆಯನ್ನು ನೀಡಿದಂತಹ VSK ಫೌಂಡೇಶನ್ ಉಪಾಧ್ಯಕ್ಷರಾದ ರಾಮ್ ಗೋಪಾಲ್ ಸರ್ ಅವರು ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನೋಡಿ, ಅವ್ರು ಹೇಳಿದ್ರು ಗ್ರೀನರಿಯಲ್ಲಿ ಇಲ್ಲಿ ಬರೋದಕ್ಕೆ ನನಗೆ, ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋದವರು, ನಾನು ಇವತ್ತೇ ಫಸ್ಟ್ ನೋಡಿದವ್ರನ್ನ. ಯಾಕೆಂದರೆ ನಮ್ಮ ಶಾಲೆಯ ಒಂದು ಇತಿಹಾಸನ ಹೇಳಿದಾಗ, ಮೊದಲಿಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಏನೂ ಇರಲಿಲ್ಲ ಸರ್. ಇಲ್ಲಿ ಹಿಂದ್ಗಡೆ ಕಾಡಿದ್ದಂಗಿತ್ತು, ಏನೂ ಇರಲಿಲ್ಲ. ನಮ್ಮ ಸುಬ್ಬಾರೆಡ್ಡಿ ಸರ್ ಅವ್ರು ನೋಡಿರ್ತಾರೆ. ಅವರು ಬಂದ ಮೇಲೆ ಸಾಕಷ್ಟು, ಯಾಕಂದರೆ ಇದೆಲ್ಲ ಪೂರ್ತಿ ಅವರೇ ಇದೆಲ್ಲ ಮಾಡಿಸಿದ್ರು. ಅವ್ರಿಗೆ ತುಂಬ ಕಾಳಜಿ ಜಾಸ್ತಿ ಇತ್ತು. ಸುಮಾರು 1,000 ಗಿಡಗಳನ್ನು ಹಾಕಿದ್ದಾರೆ, ಎಲ್ಲ ಒಳ್ಳೊಳ್ಳೆ 1000 ಗಿಡಗಳು. ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ನಮ್ಮ ಶಾಲೆಗೆ ಒಳ್ಳೆ ಆಸ್ತಿ ಅದು. ಆಮೇಲೆ ಹೌದು ಸರ್, ಹೌದು, ಅಂಥ ಒಂದು ಉತ್ತಮವಾದ ಗಿಡಗಳನ್ನು ಅವರು ಪೋಷಣೆ ಮಾಡಿದ್ರು. ಅವರು ರಜಾ ಅವಧಿಯಲ್ಲಿ ಬಂದು ಅವರೇ ಸ್ವತಃ ನೀರು ಹಾಕ್ತಾಯಿದ್ರು. ಅಂಥ ಒಂದು ಪೋಷಣೆ ಮಾಡಿ ತುಂಬ ಚೆನ್ನಾಗಿ ಇದನ್ನು ಬೆಳವಣಿಗೆ ಮಾಡಿಸಿದ್ದಾರೆ. ಈಗ ನಮ್ಮ ಸರ್ ಬಂದಿದ್ದಾರೆ, ಅವ್ರು ಇನ್ನೂ ಉತ್ಸಾಹದಿಂದ ಇರೋಂಥ ಸರ್. ಯಾಕೆಂದರೆ ಅವರು ಬಂದ ಮೇಲೆ ಸುಮಾರು ಇನ್ನು ಒಂದು 300ರಿಂದ 350 ಗಿಡಗಳನ್ನ ನೋಡಿ. ಅವ್ರು ಬಂದು ಕೇವಲ ಒಂದು 6 ತಿಂಗಳಾಯ್ತು ಅಷ್ಟೇ. 6 ತಿಂಗಳ ಸುಮಾರು. ಮೊನ್ನೆ ಕೂಡ ಒಂದು 150 ಗಿಡಕ್ಕೆ ತರಿಸಿದ್ದಾರೆ. ಇನ್ನೂ ಹಾಕ್ಬೇಕೀಗ, ಎಲ್ಲ ಗುಣಿ ಹೊಡಿಸಿದಾರೆಲ್ಲ. ಯಾಕೆಂದರೆ ಅಷ್ಟೊಂದು, ಯಾಕೆಂದರೆ ನಮಗೆ ನೀರಿದೆ, ಬೋರಲ್ಲಿ ನೀರಿರೋದ್ರಿಂದ ಸಾಕಷ್ಟು ಗಿಡಗಳನ್ನ ಬೆಳವಣಿಗೆ ಮಾಡಿಸಿದ್ದೀವಿ. ಅಷ್ಟೇ ಒಂದು ಗ್ರೀನರಿ ಇದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಳೆದ ಸಾಲಿನಲ್ಲಿ 100% ರಿಸಲ್ಟ್ ಕೂಡ ತರಿಸಿದ್ದಾರೆ ಸರ್. ಯಾಕೆಂದರೆ ಅವರು ಇಡೀ ಜಿಲ್ಲೆಯಲ್ಲೇ ಉತ್ತಮ ದಕ್ಷ ಅಧಿಕಾರಿ ಅಂತ ಹೆಸರನ್ನು ಪಡೆದವರು. ಅವರು ನಮ್ಮ ಶಾಲೆಗೆ ಬಂದಿದ್ದ ತಕ್ಷಣ ಮಕ್ಕಳ ಬಗ್ಗೆ ಸಾಕಷ್ಟು ಕೇರ್ ತಗೊಂಡು 100% ರಿಸಲ್ಟ್ ತರಿಸಲೇಬೇಕು ಅಂತ ಒಂದು ಛಲ ಹಿಡಿದು ಎಲ್ಲ ಶಿಕ್ಷಕರನ್ನ ಪ್ರಚೋದಿಸಿ ಅವರು ಉತ್ತಮ ರೀತಿಯ ಒಂದು ರಿಸಲ್ಟನ್ನು ತರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಸರ್ನ ನೆನೆಸ್ಕೊಳ್ಳಬೇಕು ಅಂತ ಹೇಳ್ತಾ ಅವರಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ರಾಮ್ ಗೋಪಾಲ್ ಸರ್ ಅವರು ಎಲ್ರಿಗೂ ಸಹ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು 10ನೇ ತರಗತಿ ವಿದ್ಯಾರ್ಥಿಗಳು 90% ಎಬವ್ ತೆಗೆದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ 1000 ಕೊಡ್ತೀನಿ ಅಂತೇಳಿ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತೇಳಿ ಅವರು ಪ್ರೋತ್ಸಾಹಿಸಿದ್ದಾರೆ. ಅದೇ ಉತ್ಸಾಹದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತೆಗಿಬೇಕಂತೇಳಿ ಕೋರ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸೂಚಿಸ್ತಾ, ಇವತ್ತು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು VSK ಫೌಂಡೇಶನ್ ಅವರು ನಮ್ಮ ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಈಗ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳ ಮೂಲಭೂತವಾದಂಥ ಒಂದು ಹಕ್ಕು. ಆ ಹಕ್ಕು ಸಫಲವಾಗಬೇಕಾದ್ರೆ ಆ ವಿದ್ಯಾರ್ಥಿಗಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸೋದು ಸಮಾಜದ ಒಂದು ಆದ್ಯ ಕರ್ತವ್ಯ. ಸರ್ಕಾರವು ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳ ಮೂಲಕ ಸೌಲಭ್ಯಗಳನ್ನು ನೀಡ್ತಾ ಇದೆ. ಅದರ ಜೊತೆಗೆ ಸಮಾಜದ ಸಂಘ ಸಂಸ್ಥೆಗಳು, ಇದರ ಫೌಂಡೇಶನ್ ಅವರು ಇದರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ಒಂದು ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಸಲ್ಲಿಸ್ತಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಆ ನಿಟ್ಟಿನಲ್ಲಿ VSK ಫೌಂಡೇಶನ್ ಬೆಂಗಳೂರು ಅವರು ಇವತ್ತು ನಮ್ಮ ಶಾಲೆಗೆ ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಿರೋದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಹಾಗಾಗಿ ಅವರು ಮೊದಲನೇದಾಗಿ ನಾನು ಅಭಿನಂದನೆಗಳೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಕ್ಕಳೇ, ಈಗ ಅವರು ಕೊಡ್ತಿರೋದನ್ನ ಅದು ಪುಸ್ತಕ ಪೆನ್ನು, ಕೇವಲ ಪುಸ್ತಕ ಪೆನ್ನು ನೋಟ್ಬುಕ್ಕು ಜಾಮೆಂಟ್ರಿ ಬಾಕ್ಸ್ ಅಲ್ಲ. ಅದು ನಿಮ್ಮ ಕನಸುಗಳು, ನಿಮ್ಮ ಬ್ಯಾಗ್ ಅನ್ನೋದು ಬರೀ ಒಂದು ಬ್ಯಾಗ್ ಅಲ್ಲ, ಅದು ನಿಮ್ಮ ಕನಸುಗಳನ್ನು ಹೊತ್ಕೊಂಡಿರುವಂಥ ಒಂದು ಸಾಧನ. ಆ ಒಂದು ಬ್ಯಾಗಲ್ಲಿ ನಿಮ್ಮ ಕನಸುಗಳನ್ನು ನೀವು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೋಡಿ, ಅವರು ಬೆಂಗಳೂರಿಂದ ಇಷ್ಟು ಜನ ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡು ಲೇಖನ ಸಾಮಗ್ರಿಗಳನ್ನು ವಿತರಿಸ್ತಿದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಟಂತಹ ಗುರುಗಳನ್ನು ನಾವು ಗೌರವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರನ್ನೂ ಇಲ್ಲಿ ವೇದಿಕೆಗೆ ಕರೆದು ಅವರು ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಿದ್ದಾರೆ. ಹಾಗಾಗಿ ನಾನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮುಂದುವರಿಸಲಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಆಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ದಯವಿಟ್ಟು ಎಲ್ಲ ಮಕ್ಕಳು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಸಾಹಿತ್ಯವನ್ನು ಬೆಳೆಸ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಇಬ್ಬರು ಸೇರಿದಾಗ ಕನ್ನಡದಲ್ಲೇ ಮಾತಾಡಿ. ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡೀರಿ ಅಂತ ಕೇಳ್ಕೊಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದಂಥ VSK ಫೌಂಡೇಶನ್ ಅವರಿಗೆ ಧನ್ಯವಾದಗಳು ತಿಳಿಸಿದಂಥ NV ಶ್ರೀನಿವಾಸನ್ ಅವರಿಗೆ ಧನ್ಯವಾದಗಳು. ನೋಡಿ, ಈಗ ಎಲ್ಲ
ನಾವು ಪುರುಷರೇ ಮಾತಾಡ್ತಾ ಇದ್ವಿ. ಇಷ್ಟೊಂದು ಜನ ಅಕ್ಕಂದ್ರು ಬಂದಿದ್ದೀರ. ಅಕ್ಕಂದ್ರ ಪರವಾಗಿ ಜ್ಯೋತಿ ಅಕ್ಕ ಅವರು ದಯವಿಟ್ಟು ಮಕ್ಕಳಿಗೆ ಒಂದೆರಡು ಹಿತವಚನಗಳು ನೀಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ. ಏನಿದು? ನಾನೇನು ಹೇಳ್ತೀನಿ? ಜೈ ಶ್ರೀರಾಮ್. ವೆರಿ ಗುಡ್. ನಾವು ಹೇಳ್ತೀವಲ್ಲ ಮೀಟ್ ಆದ ತಕ್ಷಣ, ಇವಾಗ ತಾನೇ ಹೇಳಿದ್ರಲ್ಲ ಅವರು ಇಂಗ್ಲೀಷ್ ಎಲ್ಲ ಕಡಿಮೆ ಮಾಡಬೇಕು ಅಂತ. ಹಾಯ್ ಹಲೋ ಎಲ್ಲ ಕಡಿಮೆ ಮಾಡಿಬಿಡೋಣ, ಜೈ ಶ್ರೀರಾಮ್ ಹೇಳೋಣ ಇನ್ಮೇಲಿಂದ. ಫೋನ್ ಎತ್ತಿದ ತಕ್ಷಣ ಜೈ ಶ್ರೀರಾಮ್ ಹೇಳಿ. ಎದುರಿಗೆ ಯಾರಾದರೂ ಮೀಟ್ ಆದಾಗ ಹಾಯ್ ಅಂತೀವಿ, ಅದ್ರ ಬದಲು ಜೈ ಶ್ರೀರಾಮ್ ಅಂತ ಹೇಳಿ. ಸೊ ನಮ್ಮಲ್ಲಿ ನಾವು ಒಂದು ಸ್ವಲ್ಪ ನಮಗೆ ನಾವು ಚೇಂಜ್ ಆಗ್ತಾ ಹೋಗೋಣ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಬೆಳೆಸ್ಕೊತ ಸ್ವಲ್ಪ ಒಂದೊಂದು ಹೆಜ್ಜೆ, ಒಂದು ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾ ನಾವೊಂದು ಗುರಿ ಡೆಫಿನೆಟ್ ಆಗಿ ತಲುಪ್ತೀವಲ್ವಾ. ಏನು ಹೇಳ್ತಾರೆ, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ವಾ, ಆ ಥರ ಒಂದು ಸಣ್ಣ ಚೇಂಜಸ್ಸು ಡೈಲಿ ಲೈಫಲ್ಲಿ, ನಮ್ಮ ದಿನಚರಿಯಲ್ಲಿ, ಪ್ರತಿದಿನದ ದಿನಚರಿಯಲ್ಲಿ ಒಂದು ಸಣ್ಣ ಬದಲಾವಣೆ ನಮ್ಮನ್ನು ಡೆಫಿನೆಟ್ ಆಗಿ ನಮ್ಮ ಸಂಪ್ರದಾಯದ ಕಡೆ, ನಮ್ಮ ಸಂಸ್ಕೃತಿಯ ಕಡೆ ಕರ್ಕೊಂಡು ಹೋಗುತ್ತೆ. ನಾವು ಅದಕ್ಕೆ ಪ್ರಯತ್ನ ಪಡಬೇಕಷ್ಟೇ. ಓಕೆ, ಎಲ್ಲ ಕಷ್ಟಪಟ್ಟು ಓದಿ ಅಂತಾರೆ. ಆ ಕಷ್ಟದ ಜೊತೆ ಇಷ್ಟಪಡ್ತಾ ಓದಿ. ಬೇಗ ಇಷ್ಟಪಟ್ಟು ಮಾಡಿರೋ ಕೆಲಸ ಬೇಗ ರಿಸಲ್ಟ್ ಸಿಗತ್ತೆ. ಸೊ ಸ್ವಲ್ಪ ಇಷ್ಟಪಟ್ಕೊಂಡು ಓದಿ, ಡೆಫಿನೆಟ್ ಆಗಿ ನಿಮ್ಮ ಗುರಿ ನೀವು ರೀಚ್ ಆಗ್ತೀರಾ. ಸ್ವಲ್ಪ ಅದಕ್ಕೆ ನಾವು ಕೂತ್ಕೊಂಡಾಗ ಕೆಲವ್ರಿಗೆ ಎಷ್ಟೋ ಜನಕ್ಕೆ ನಮಗೆ ಓದಕ್ಕಾಗಲ್ಲ ಅನ್ನೋದು ಯಾವ್ಯಾವ ಕಡೆನೂ ಹೋಗ್ತಾ ಇರುತ್ತೆ. ಅಯ್ಯೋ ಇಲ್ಲಿ ಪಾನಿಪುರಿ ತಿಂದು ಬರಬೇಕಾಗಿತ್ತು, ಟಿ ವಿ ನೋಡಬೇಕಾಗಿತ್ತು, ಎಲ್ಲ ಕಡೆ ಹೋಗ್ತಾ ಇರುತ್ತಲ್ವಾ. ಸೊ ಅದು ಬೇಡ. ಓದಕ್ಕೆ ಮುಂಚೆ ಜಸ್ಟ್ ಒಂದು 5 ಮಿನಿಟ್ಸು ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿ. ಒಂದು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮೀನ್ಸ್ ಇನ್ನೇನಿಲ್ಲ, ನಮ್ಮ ಮನಸ್ಸಿನ ನಿಗ್ರಹ ಅಷ್ಟೇ. ಜಸ್ಟ್ ಸುಮ್ಮನೆ ಕಣ್ಮುಚ್ಚಿ ಒಂದು ನಿಮ್ಗೆ ಯಾವ ದೇವ್ರು ಇಷ್ಟ ಆಗತ್ತೆ ಆ ದೇವ್ರನ್ನ ನೆನೆಸ್ಕೊಂಡು ಒಂದು ನಾಮಸ್ಮರಣೆ ಮಾಡಿ. ರಾಮ ಇಷ್ಟನಾ, ರಾಮ, ಕೃಷ್ಣ, ಗೋವಿಂದ, ಯಾವುದು ನಿಮಗೆ, ಆಂಜನೇಯ, ಯಾವ ದೇವ್ರ ಇಷ್ಟನೋ ಆ ದೇವ್ರದ್ದೊಂದು ನಾಮಸ್ಮರಣೆ ಒಂದು 18, 27 ಅಥವಾ 21 ನಿಮಗೆ ಎಷ್ಟು ಸಲ ಇಷ್ಟ ಆಗತ್ತೆ ಅಷ್ಟು ಸಲ ಧ್ಯಾನಿಸ್ತಾ ದೇವ್ರನ್ನ ನೀವು ಶುರು ಮಾಡಿ. ಪ್ರತಿ ದಿನಾನ ಅದೇ ಥರ ಸ್ಟಾರ್ಟ್ ಮಾಡಿ. ಸೊ ಫುಲ್ ಡೇ ನಿಮಗೆ ಆ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ನಿಮ್ಮಲ್ಲಿ ಒಂದು ಒಳ್ಳೆ ಬದಲಾವಣೆ ಬರುತ್ತೆ. ಬೇಕಾದರೆ ಇವತ್ತಾಗೋಯ್ತು ಬೆಳಗ್ಗೆ, ನಾಳೆಯಿಂದ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಆ ಚೇಂಜಸ್ ನಿಮಗೆ ಗೊತ್ತಾಗತ್ತೆ. ಸೊ ನೀವು ಏನು ಗುರಿ ಮುಟ್ಟಬೇಕು ಅಂದ್ಕೊಂಡಿದ್ದೀರಾ ಈಸಿಯಾಗಿ ತಲುಪ್ತೀರಾ. ಒಳ್ಳೆ ದಾರಿ ನಡೆಸ್ತಾನೆ ಭಗವಂತ. ಸೊ ಇಷ್ಟು ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಸ್ನೇಹಿತರೇ, ಈ ಶಾಲೆಯ ಮುಖ್ಯೋಧ್ಯಾಪಕರೇ, ಪ್ಲಸ್ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಈಗ ನಾನು ಮೇಯ್ನಾಗಿ ಹೇಳೋ ವಿಚಾರ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋ ಕೆಲವು ವಿಚಾರಗಳು ಹೇಳ್ತೀನಿ. ನಾನು ಆಗ್ಲಿಂದನೂ ಕೇಳ್ಪಟ್ಟೆ, ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ತಾರೆ, ಪ್ಲಸ್ 100% ಸ್ಕೋರ್ನ ಸೆಕ್ಯೂರ್ ಮಾಡಿದ್ದಾರೆ ಅಂತೇಳಿ ತುಂಬ ಖುಷಿ ಆಯಿತು. ಅಂದರೆ SSLC ರಿಸಲ್ಟ್ಸ್ ಬಗ್ಗೆ ಅವ್ರು ನಿಮ್ಗೆ ಹೇಳಿದ್ದಾರೆ. ನಾನು ಈಗ ಸದ್ಯ ನೀವು ಸ್ಟಡಿ ಮಾಡ್ತಾ ಇದ್ದೀರಲ್ಲ 7th, 8th, 9th, 10th, ಇವರಿಗೆ ಕೆಲವು ಸಣ್ಣ ವಿಚಾರಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಯ್ನಾಗಿ ಏನು ಅಂದರೆ, ವಿದ್ಯಾರ್ಥಿಗಳು ಎಸ್ಪೆಷಲಿ 9th, 10th ಅವರು ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಥವಾ ಸ್ಕೂಲ್ನಲ್ಲಿ ಟಾಪರ್ ಆಗಬೇಕು ಅನ್ನೋ ವಿಚಾರಕ್ಕಿಂತ ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್. ಯಾವಾಗಲೂ ಅಷ್ಟೇ ಸೆಲ್ಫ್ ಕಾನ್ಫಿಡೆನ್ಸ್ನ ಖಂಡಿತವಾಗಿಯೂ ಬೆಳೆಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ನ ಕೈಲಿ ಆಗೋದಿಲ್ಲ, ಅದು ನಾನು ಮಾಡೋ ಕೆಲಸ ಅಲ್ಲ, ಅದನ್ನು ಮಾಡೋದಕ್ಕೆ ಬೇರೆಯವರಿದ್ದಾರೆ ಅಂತ ಖಂಡಿತವಾಗಿಯೂ ಹಿಂಜರಿಬೇಡಿ. ಯಾವುದೇ ಕಾರಣಕ್ಕೂ ಹಿಂದೆ ಹೋಗಬೇಡಿ. ನೀವು ಮೇಯ್ನ್ ಬೇಕಾಗಿರೋದು ಸೆಲ್ಫ್ ಕಾನ್ಫಿಡೆನ್ಸ್. ಈ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ತಗೋಬೇಕು ಅಂತ ಹೇಳಿದ್ರೆ, ಬೇಕಾದಷ್ಟು ನಿಮಗೆ ಅಬ್ಸ್ಟ್ರಾಕ್ಷನ್ಸ್ ಇರುತ್ತೆ. ಅಂದರೆ ನಿಮಗೆ ಆತ್ಮಸ್ಥೈರ್ಯ ತುಂಬೋರು
ನಿಮಗೆ ಅದನ್ನ ತಗೋಬೇಕು ಅಂದರೆ ಕೂಡ ನಿಮಗೆ ತುಂಬ ಅಬ್ಸ್ಟ್ರಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಯಾವ ಥರ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತೀರಾ, ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀರಾ, ಕರೆಕ್ಟ್ ಅಲ್ವಾ? ತಿರ್ಗಾ ನಿಮಗೆ ಎಕ್ಸಾಮಿನೇಷನ್ಸ್ ಫಿಯರ್ ಇರುತ್ತೆ. ಇವಾಗ ಟೆಸ್ಟ್ಗಳು ಕೊಡ್ತಾರಪ್ಪ, ನಾಳೆ ಟೆಸ್ಟ್ಗಳಿಗೆ ಫಿಯರ್ ಅದಕ್ಕೆ ಒಂದು ಭಯ, ಹೆಂಗಪ್ಪ ಫೇಸ್ ಮಾಡೋದು ಅಂತೇಳಿ. ಪ್ಲಸ್ ಈ ಕ್ಲಾಸ್ನಲ್ಲಿ ಅವನು ಟಾಪರ್ ಇದ್ದಾನೆ, ನನಗಿಂತ ತುಂಬ ಚೆನ್ನಾಗಿ ಓದ್ತಾನೆ ಅನ್ನೋದು, ಇವೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಅಬ್ಸ್ಟ್ರಾಕ್ಷನ್ಸ್ ಆಗುತ್ತೆ. ಇದನ್ನೆಲ್ಲ ನೀವು ಫಸ್ಟ್ ಆಫ್ ಆಲ್ ಓವರ್ಕಮ್ ಮಾಡಬೇಕು. ಓವರ್ಕಮ್ ಹೆಂಗೆ ಮಾಡ್ತೀರಾ? ನಿಮ್ಮಲ್ಲಿ ನೀವು ಆತ್ಮಸ್ಥೈರ್ಯನ ಬೆಳೆಸ್ಕೋಬೇಕು. ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ, ಏಕ್ದಮ್ ಇವಾಗ ಈ ಕ್ಲಾಸ್ನಲ್ಲಿ ಒಬ್ಬ ಟಾಪರ್ ಆಗಿತ್ತಂದರೆ ಅವನ ಲೈಫ್ನಲ್ಲಿ ಸಕ್ಸಸ್ ಆಗ್ತಾನೆ, ಅವನೇ ಬ್ರಿಲಿಯಂಟ್ ಆಗ್ತಾನೆ, ನನ್ನ ಕೈಲಿ ಏನಾಗಲ್ಲ ಅನ್ನೋದನ್ನು ಖಂಡಿತ ನೀವು ಯಾರು ಅಂದ್ಕೊಳ್ಳೇಬೇಡಿ. ನೀವು ನಿಮಗೂ ಮನೋಬಲ ಇರುತ್ತೆ, ಸ್ಟ್ರಾಂಗ್ ಆಗಿ ವಿಲ್ ಪವರ್ ಇರುತ್ತೆ, ಅದನ್ನ ಬೆಳೆಸ್ಕೋಬೇಕು ನೀವು. ಎಲ್ಲರೂ ಅಷ್ಟೇ, ಈ ಫೇಲ್ಯೂರ್ಸ್ ಯಾವಾಗಲೂ ಇವಾಗ ನನಗೆ ಮಾರ್ಕ್ಸ್ ಕಡಿಮೆ ಬಂತು, ಅವನಿಗಿಂತ ನನಗೆ ಕಡಿಮೆ ಬಂತು ಅಂತ ಹೇಳಿದಾಗ ನಾನು ಫೇಲ್ ಆಗಿಬಿಟ್ಟೆ, ಆಮೇಲೆ ನಾನು ಫೇಲ್ಯೂರ್ ಆಗಿಬಿಟ್ಟೆ ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕೆಳಗೆ ಬಿದ್ದಾಗ ಎದ್ದೋಳಕ್ಕೆ ಟ್ರೈ ಮಾಡಿ, ಫೇಲ್ ಆದರೆ ಮತ್ತೊಮ್ಮೆ ಟ್ರೈ ಮಾಡಿ, ಆಯಿತಾ? ಮೇಯ್ನು ಅದು. ಯಾವುದೇ ಕಾರಣಕ್ಕೂ ಒಬ್ಬ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಅವ್ನು ರ್ಯಾಂಕ್ ಬರ್ತಾನೆ, ಸಕ್ಸಸ್ ಆಗಿದ್ದಾನೆ ಅಂತೇಳಿ ನೀವು ಮಾತ್ರ ಯಾವಾಗಲೂ ನಿಮ್ಮನ್ನು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಕೈಲೂ ಆಗುತ್ತೆ, ನಾನು ಮಾಡ್ಬೋದು, ಪ್ರಯತ್ನಿಸ್ತೀನಿ ಅಂತ ನೀವು ಯೋಚನೆ ಮಾಡಬೇಕು. ನೀವು ನೋಡ್ತಾ ಇರ್ತಕ್ಕಂಥ ಎಷ್ಟೊಂದು ಜನ ಅಂದರೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಒಬ್ಬ ಸಿಂಗರ್ ಆಗಿರ್ಬೋದು, ಯಾರೇ ಆಗಿರಲಿ, ನಿಜ ಜೀವನದಲ್ಲಿ ಅವ್ರು ಏಕ್ದಮ್ಮು ಸಕ್ಸಸ್ ಆಗಿರಲ್ಲ. ಯಾವಾಗ್ಲೂ ಫೇಲ್ಯೂರ್ಸ್ ಅವ್ರಿಗೂ ಇರುತ್ತೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸಕ್ಸಸ್ ಆಗಬೇಕು ಅಂದರೆ ಅವ್ನು ಎಷ್ಟು ಸರಿ ಫೇಲ್ಯೂರ್ ಆಗಿರ್ತಾನೆ. ಯಾವಾಗಲೂ ಬಂದಾಗೆಲ್ಲ, ಇವಾಗ ವೈಭವ್ ಸೂರ್ಯವಂಶಿ ಬಂದ್ಬಿಟ್ಟು ಬಂದ ತಕ್ಷಣ ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಆಡ್ದವನು, ಬಟ್ ಅದ್ರ ಹಿಂದೆ ಅವ್ನ ಶ್ರಮ ಎಷ್ಟಿರುತ್ತೆ ಗೊತ್ತಾ? ಅವನು ಅಡೆತಡೆಗಳನ್ನ ಫೇಸ್ ಮಾಡಿರ್ತಾನೆ, ಅವನು ಫೇಲ್ ಆಗಿರ್ತಾನೆ, ಆದರೆ ಮೇಯ್ನಾಗಿ ಡೆಡಿಕೇಶನ್. ಯಾವುದೇ ಕಾರಣಕ್ಕೂ ಅವನು ಮನೋಧೈರ್ಯನ ಕಳ್ಕೊಂಡಿರೋದಿಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಪ್ರಯತ್ನ ಮಾಡ್ತಾ ಇರೋದಕ್ಕೆ ಅವನು ಈ ಲೆವೆಲ್ಗೆ ಬಂದಿರೋದು. ಹಾಗಾಗಿ ಪ್ರತಿಯೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರಲಿ, ಸಿಂಗರ್ ಆಗಿರಲಿ, ಏಕ್ದಮ್ ಇವಾಗ ಒಬ್ಬ ಸಿಂಗರ್ ತುಂಬ ಚೆನ್ನಾಗಿ ಆಡ್ತಾನೆ ಅಂತ ಹೇಳಿದ್ರೆ ಒಮ್ಮೆಲೆ ರಾತ್ರಿಯಿಂದ ರಾತ್ರಿಗೆ ಅವರು ಸಕ್ಸಸ್ ಆಗಿಬಿಟ್ಟಿರಲ್ಲ. ಅವ್ರಿಗೂ ಬೇಕಾದಷ್ಟು ತೊಂದರೆ ಇರುತ್ತೆ, ಬೇಕಾದಷ್ಟು ಫೇಲ್ಯೂರ್ಸ್ ಆಗಿರುತ್ತೆ. ಆದರೆ ಅವ್ರಿಗೇನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅವ್ರಿಗೆ ಇವೆಲ್ಲ ಎದುರಿಸೋ ತಾಕತ್ತಿರುತ್ತೆ. ಅದೇ ಡೆಡಿಕೇಶನ್ ಅಂತ ಹೇಳೋದು. ಅದನ್ನು ಮೆಟ್ಟಿ ನಿಂತರೆ ಖಂಡಿತ ನಮ್ಮ ಸಾಧನೆ ಕೂಡ ಏನು ದೂರ ಏನಿಲ್ವೇ ಇಲ್ಲ. ಮೇಯ್ನಾಗಿ ಅದನ್ನು ನೀವು ಅಳವಡಿಸ್ಕೋಬೇಕು ಮೇಯ್ನಾಗಿ, ಆಯಿತಾ? ಆಮೇಲೆ ಸಣ್ಣ ಪ್ರಯತ್ನಗಳನ್ನ ಮಾಡಿ. ಏಕ್ದಮ್ ನೀವು ಸಕ್ಸಸ್ ಆಗಬೇಕು ಅಂತೇನಿಲ್ಲ. ಎಂಡ್ ಆಫ್ ದ ಡೇ ಏನು ಯೋಚನೆ ಮಾಡ್ತೀರಾ ಅಂದರೆ, ನೆನ್ನೆಗಿಂತ ಇವತ್ತು ಸ್ವಲ್ಪ ಆದರೂ ಪರ್ಸೆಂಟೇಜ್ ನೀವು ಇಂಪ್ರೂವ್ ಆದರೆ ಅದು ನಿಮಗೆ ಒಂದು ಸ್ಟೆಪ್ ತೋರಿಸುತ್ತೆ. ನಿಮಗೆ ನೆನ್ನೆಗಿಂತ ಇವತ್ತು ಬೆಟರ್ ಮಾಡೋದನ್ನ, ಇವತ್ತಿಗಿಂತ ನಾಳೆ ಬೆಟರ್ ಮಾಡ್ತೀನಾ ಅನ್ನೋ ಒಂದು ಮನೋಧೈರ್ಯನ ನೀವು ತುಂಬಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫೇಲ್ಯೂರ್ಸ್ ಆದಾಗ ನಾವು ಜೀವನದಲ್ಲಿ ಸೋತೆ, ನನ್ನ ಕೈಲಿ ಫೇಲ್ ಆಗಿಬಿಟ್ಟೆ, ನನ್ನ ಜೀವನ ಇಷ್ಟೇ ಅಂತ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡಬೇಡಿ. ಮೇಯ್ನಾಗಿ ನಿಮ್ಮ ದೃಢ ಸಂಕಲ್ಪ ಇಟ್ಕೊಂಡು ಏಕಾಗ್ರತೆಯಿಂದ ನೀವು ಓದಿ. ಮೇಡಮ್ ಕೂಡ ಹೇಳಿದ್ರು, ಏನೇ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಒಳ್ಳೆ ಮನಸ್ಸಿಂದ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಅಬ್ಸ್ಟ್ರಾಕ್ಷನ್ಸ್ನ ಕಳ್ಕೊಳ್ಳಿ. ಅರ್ಥ ಆಯ್ತಾ? ಇವಾಗ ದೇವ್ರ ನಾಮ ಹೇಳಿದ್ರು ಅವರು, ಇನ್ನು ಅದೇ ಥರ ಮೆಡಿಟೇಷನ್ ಮಾಡಿ. ಅಥವಾ ಏನೋ ಒಂದು ಮಾಡಿ. ಒಂದು ಫಸ್ಟ್ ನೀವೇನು ಮಾಡ್ತೀರಾ, ಒಂದು 2 ಮಿನಿಟ್ಸು 3 ಮಿನಿಟ್ಸು ನನ್ನ ಕೈಲಿ ಓದೋಕ್ಕಾಗತ್ತಾ ಅಂತ ಯೋಚನೆ ಮಾಡಿ, ಅದನ್ನು ಬ್ರೇಕ್ ಮಾಡ್ಕೊಳ್ಳಿ. ಆ 2 ನಿಮಿಷ 3 ನಿಮಿಷ ಆದಮೇಲೆ ಮತ್ತೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಒಂದು 15 ಮಿನಿಟ್ಸ್ ಓದೋಕ್ಕೆ ನಿಮಗೆ ಧೈರ್ಯ ಬರುತ್ತೆ. 15 ಮಿನಿಟ್ಸ್ ಓದಿ. ಇದೇ ರೀತಿ ನೀವು ಓದೋದನ್ನು ಕೂಡ ಅಷ್ಟೇ ಸಣ್ಣ ಸ್ಟೆಪ್ಸ್ ಮಾಡಿಕೊಂಡು, ಸಣ್ಣ ಪೀಸ್ ಮಾಡಿಕೊಂಡು, ಇಂಟರ್ವಲ್ಸ್ ಮಾಡಿಕೊಂಡು ನೀವು ಓದಿದ್ರೆ ಖಂಡಿತ ನೀವು 100% ಸಾಧನೆ ಮಾಡೇ ಮಾಡ್ತೀರಾ. ಏಕಾಗ್ರತೆ ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ನಿಮ್ಮ ಜೀವನದಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ಶಿಸ್ತು ಇಂಪಾರ್ಟೆಂಟು. ಇದ್ರ ಜೊತೆಗೆ ಒಳ್ಳೆ ಹ್ಯಾಬಿಟ್ ಕೂಡ ನೀವು ಬೆಳೆಸ್ಕೋಬೇಕು. ಒಳ್ಳೆ ಹ್ಯಾಬಿಟ್ಸ್ ಅಂದರೆ ಏನು? ನೀವು ಫ್ರೆಂಡ್ಸ್ ಹತ್ರ ಒಳ್ಳೆಯದನ್ನ ವಿಚಾರ ಶೇರ್ ಮಾಡ್ಕೊಳ್ಳೋದು, ಅರ್ಥ ಆಯ್ತಾ? ಯಾರಾದರೂ ಹೇಳೋದು ಏನಾದರೂ ಕೆಲಸಗಳನ್ನ ಮಾಡೋದು, ಒಳ್ಳೆ ನೈಸ್ ಹ್ಯಾಬಿಟ್ಸ್ ಮಾಡಿದ್ರೆ ಅದು ಜೀವನದಲ್ಲಿ ನಿಮಗೆ ಒಳ್ಳೆ ರೀತಿಯ ಕಡ ನಿಮಗೆ ಎನ್ಕರೇಜ್ ಮಾಡುತ್ತೆ. ಒಳ್ಳೆ ಹ್ಯಾಬಿಟ್ಸ್ನ ಕೂಡ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಏಕಾಗ್ರತೆ ಇರಲಿ, ಜೀವನದಲ್ಲಿ ಮುಂದೆ ಬನ್ನಿ. ಹೇಳಿದ ವಿಚಾರಗಳನ್ನ ನೀವು ಖಂಡಿತವಾಗಿ ಫಾಲೋ ಮಾಡಿ. ನಿಮಗೆ ಏನೋ ದೊಡ್ಡ ವಿಚಾರನೇ ಇಲ್ಲ. ಸಣ್ಣ ಸ್ಟೆಪ್ಸು ನೆಕ್ಸ್ಟ್ ಒಂದು 6 ತಿಂಗಳು 1 ವರ್ಷ ಆದಮೇಲೆ ನಿಮ್ಮನ್ನ ಬೆಟರ್ ಹ್ಯೂಮನ್ ಬೀಯಿಂಗ್ ಥರ ಮಾಡುತ್ತೆ. ಅದೇ ಜೀವನದಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ.
ಈ ಥರ ನನ್ನ ಮಾತುಗಳನ್ನ ಹೇಳ್ತಾ ನಾನು ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ, ಒಳ್ಳೆ ಸ್ಕೋರ್ ತೆಗೀರಿ, ಒಳ್ಳೆ ಆದರ್ಶ ವಿದ್ಯಾರ್ಥಿಗಳಾಗಿ ಈ ಶಾಲೆಗೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ವಿಶ್ ಯು ಆಲ್ ದ ಗುಡ್ ಲಕ್ ಇನ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಿಮಗೆಲ್ಲ ಗೊತ್ತಿದೆ, 18-19 ವರ್ಷದಿಂದ ನಾವು ಏನೊಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೀವು ಎಲ್ಲ ಪಾಲ್ಗೊಂಡು ನಮಗೆ ಒಂದು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಮ್ಮ ಶಿವಶಂಕರ್ ಸಾರ್ ಆಗಲಿ, ರಾಮ್ ಗೋಪಾಲ್ ಅವರ ಕಿಶೋರು, ನಮ್ಮ ಜ್ಯೋತಿ ಮೇಡಮ್ ಹೇಳಿದ್ರು ಅವ್ರ ಎಜುಕೇಷನ್ ಬಗ್ಗೆ. ನಾನು ಇನ್ನೊಂದು ನಿಮಗೆ ಎಜುಕೇಷನ್ ಬಗ್ಗೆ ಹೇಳೋಕ್ಕಲ್ಲ, ಯಾಕೆಂದರೆ ನೀವು 100% ತೆಗೆದುಬಿಟ್ಟಿದ್ದೀರ. ನಾನೀಗ ಬೇರೆ ಏನು ಕೇಳಬೇಕು ಅನ್ನೋದು ನನಗೆ ಯೋಚನೆ ಆಗಿದೆ. ಈಗ ಅವರೆಲ್ಲ ಕೇಳಿಬಿಟ್ರು, ಎಲ್ಲ ಮಾಡಿದ್ರು. ಅವ್ರು ರಾಮ್ ಗೋಪಾಲ್ ಹೇಳಿದ್ರು, ನೀವು ಇಷ್ಟು ಮಾಡಿ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅವರೆಲ್ಲ ಹೇಳಿದ್ದಾರೆ. ಈಗ ನಾನು ಯಾವ ಥರ ನಿಮಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನೊಂದು ನಿಮ್ಗೊಂದು ಚಾಲೆಂಜ್ ಕೊಡ್ಲಾ? SLC ಹುಡುಗರಿಗೆ ಕೇಳಿ. SLC ಹುಡುಗರು SLCಲಿ ಯಾರು 600% ತಗೊಂತಾರೋ, ಎಷ್ಟು ಹೇಳಿ? 600 ಮಾರ್ಕ್ಸ್ 625 ಅಲ್ವಾ? ಮಾತಾಡಬೇಕು. 625 ಅಲ್ವಾ ಅಂಕಗಳು ನಿಮ್ಗಿರೋದು? ಆಫ್ ಮಾಡಿದ್ದಾನೆ. ಈ ಮಕ್ಕಳಿಗೆ ಈಗ ಹೇಳಿದ್ರು ಅವ್ರ ಹಬ್ಬ ಅಂತ ಅಂದ್ಬಿಟ್ಟು, ಒಂದು ದಿವಸದ ಹಬ್ಬ ಅಲ್ಲ ನಮಗೆ ಇದು, 2 months. ಯಾಕೆಂದರೆ 180 ಶಾಲೆಗಳಿಗೆ ಇಮಿಡಿಯೇಟ್ ಒಂದು ದಿವಸ 2 ದಿವಸ ಕೊಡೋಕ್ಕಾಗಲ್ಲ. ಅದರಲ್ಲಿ ಶನಿವಾರ ಬರುತ್ತೆ, ಭಾನುವಾರ ಬರುತ್ತೆ, ರಜೆಗಳು ಬರುತ್ತೆ. ಇನ್ನೊಂದು ನಾವು ಬೆಂಗಳೂರಿಂದ ಒಂದು ಹಳ್ಳಿಗೂ ನಿಮ್ಮೂರಿಗೆ ಬರಬೇಕು 4 hour 5 hour ಆಯಿತು. ಆ ಥರ ನಾವು ಎಲ್ಲ ಶಾಲೆಗಳು ಹೋಗ್ಬೇಕಾದ್ರೆ ನಮಗೆ ಒಂದು 4 hour 5 hour 6 hour ಆಗೋದ್ರಿಂದ ನಾವು ವಾರದಲ್ಲಿ 3 days 4 days ಒಂದು ಪ್ರೋಗ್ರಾಮ್ ಇಟ್ಕೊಂಡು ಹೋಗ್ತೀವಿ. ಆ 3 days 4 days ಹೋದಾಗ ಒಂದು ವಾರದಲ್ಲಿ 20-30 ಶಾಲೆಗಳನ್ನ ಕವರ್ ಮಾಡ್ತಾಯಿದ್ದೀವಿ. ಸೊ ಇದೇ ಥರ ನಾವು ಮುಂದಕ್ಕೂ ಇನ್ನೂ ಮಾಡಬೇಕು ಅಂದರೆ ನಮಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಯಾವ ಥರ ಸಪೋರ್ಟ್ ಮಾಡ್ತೀರಾ ಹೇಳಿ. ಸ್ವಲ್ಪ ಎದ್ದೆತ್ಕೊಂಡು ಯಾರನ್ನ ಒಬ್ಬರು. ನಾವು ನಿಮ್ಮ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆ ರಿಸಲ್ಟು. ನೀವು ಒಳ್ಳೆ ಒಬ್ಬ ಪ್ರಜೆ ಆಗಬೇಕು. ಯಾರ ಥರ? ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ಅಬ್ದುಲ್ ಕಲಾಂ, ಆ ಥರ ಒಂದು ದೊಡ್ಡ ಮೇಧಾವಿಗಳ ಥರ ನೀವು ಆಗಬೇಕು ಅಂತ ಅನ್ನೋದೇ ನನಗೆ ಆಸೆ. ಆಗ್ತೀರಾ? ನೋಡಿ, ಮುಂದಿನ ದಿನಗಳಲ್ಲಿ ನೀವು ಈ ಥರ ಓದ್ಕೊಂಡು ಇನ್ನೂ ಚೆನ್ನಾಗಿ ಬಂದರೆ ನಿಮಗೆ ನಮ್ಮ ಸಂಘದಲ್ಲೇ ಅವರು ಬಂದವರು ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಅವರೇ ಪ್ರಾಮಿಸ್ ಮಾಡಿಕೊಡ್ತಾರೆ ನಿಮಗೆಲ್ಲ. ಇದೆಲ್ಲ ಅವ್ರು ಪರ್ಸ್ನಲ್ಲಾಗಿ ಕೊಡೋದು. ಇವಾಗ ನಾನೇನು ಹೇಳಿದ್ನೋ ನಿಮ್ಗೆ ಅದು ನಾನು ಪರ್ಸ್ನಲ್ಲಾಗಿ ಪ್ರಾಮಿಸ್ ಮಾಡಿಕೊಡ್ತಾ ಇರೋದು ಇದು. ಸೊ ನಾನು ಕೊಡ್ತಾರ ಒಂದು ದೊಡ್ಡ ಉಡುಗೊರೆ ಅಂತ ಹೇಳಿ ತಿಳ್ಕೊತೀನಿ. ಇದನ್ನು ನೀವು ಯುಟಿಲೈಸ್ ಮಾಡ್ಕೊತೀರಲ್ವಾ SLC ಹುಡುಗರು? ಯಾಕೆಂದರೆ ನಾನು ಎಷ್ಟೋ 160 ಶಾಲೆಗಳು ಹೋದ ವರ್ಷಕ್ಕೆ, ಈ ವರ್ಷಕ್ಕೆ ನಮಗೆ 180 ಶಾಲೆಗಳು ಆಗ್ತಾಯಿದೆ. ಎಷ್ಟು ಹೇಳಿ? 180 ಶಾಲೆಗಳು. ಆ 180 ಶಾಲೆಗಳಲ್ಲಿ ನಂಬರ್ 1 ಶಾಲೆ ಅಂದರೆ ಕೆ ರಾಗುಟ್ಟಹಳ್ಳಿ ಶಾಲೆ. ನಿಮ್ಮ ಶಾಲೆ ಮೇಲೆ ಅದೇನೋ ಒಂದು ನಮಗೆ ಆ ಪ್ರೀತಿ ವಿಶ್ವಾಸ ಇದೆ, ಅದು ದೇವರಿಗೆ ಗೊತ್ತು. ನಾವು ಫಸ್ಟ್ LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ಪುಸ್ತಕಗಳು ಕೊಡ್ತೀವಿ. ಮೊನ್ನೆ ರೀಸೆಂಟಾಗಿ ಒಂದು 2 yearsಯಿಂದ ನಮಗೆ ಒಂದು ಕಾಲೇಜದು ಇದು ಬಂತು, ನೋಟ್ಸ್ ಬುಕ್ ಕೊಡಬೇಕು ಅಂತ. ಅದು ಯಾವುದು? ಸಿದ್ಧಗಂಗಾ ಮಠ ಗೂಳೂರಿಂದ ನಮಗೆ ಒಂದು ಇದು ಬಂತು, ಸರ್ ನಮ್ಮ ಶಾಲೆಗೆ ನಮ್ಮ ಕಾಲೇಜ್ ಹುಡುಗರಿಗೆ ನೋಟ್ ಬುಕ್ಸ್ ಕೊಡಬೇಕು ನೀವು ಅಂತ ಅಂದ್ಬಿಟ್ಟು. ಸರಿ, ಹೋದ ವರ್ಷ ಆಯಿತು ಸರ್ ನೋಡೋಣ ಅಂತಂದ್ವಿ. ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ, ಆಗಲಿಲ್ಲ. ಸೊ ಈ ವರ್ಷ ನಾವು ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಹೋದ್ವಿ. ಅಲ್ಲಿ ಹೋದಾಗ ಒಂದು ಮಿರಾಕಲ್ ನಡೀತು. ಏನು ನಡೆದಿರ್ಬೋದು ಹೇಳಿ? ಯಾರಿಗಾನ ಹೇಳತ್ತಿ ಗೊತ್ತಾಗುತ್ತಾ? ಸಂಪಿಗೆನ ಒಂದು ಊರು ಪಕ್ಕದಲ್ಲಿ, ಒಂದು 30 kilometers ದೂರದಲ್ಲಿ, ಅಲ್ಲಿ ಒಂದು ಹುಡುಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10thವರೆಗೂ ನಮ್ಮ ಹತ್ರ ಪುಸ್ತಕಗಳು ತಗೊಂಡಿದೆ. 11th ಇಲ್ಲ, 12th. ಈಗ ಹುಡುಗಿ 12th ಅಂದರೆ 2nd PU.
ಬಂದ್ಬಿಟ್ಟು ವೇದಿಕೆ ಮೇಲೆ ಬಂದ್ಬಿಟ್ಟು, ಸರ್ ನಾನು ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಿಮ್ಮ ಹತ್ರ ನಾನು ಪುಸ್ತಕ ತಗೊಂಡು ಓದಿದ್ದೀನಿ ಸರ್, ಈಗ ನಾನು ಇಲ್ಲಿ ಸೆಕೆಂಡ್ PU ಜಾಯ್ನ್ ಆಗಿದ್ದೀನಿ, ನನಗೆ ಒಂದೇ ಒಂದು ವರ್ಷ ನನಗೆ ಗ್ಯಾಪ್ ಬಂದ್ಬಿಡ್ತು ಅಂತ ಹೇಳ್ತು. ಆಗ ನಮಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಯಾಕೆ ನಮ್ಗೆ ಇರೋದೇ 1 to 10 ಹೋಯ್ತು. ಸೊ ಈ ಥರ ಮಕ್ಕಳು ಬಂದು ಹೇಳಿದಾಗ ಒಂಥರ ಖುಷಿ ಆಯಿತು. ಸೆಕೆಂಡ್ ಒನ್ ಇನ್ಸಿಡೆನ್ಸು ಸಿದ್ದೇಶ್ವರ ದುರ್ಗ ಪಾವಗಡ, ಅಲ್ಲಿ ಒಂದು 3 ಜನ ಟೀಚರ್ಸು ಬಂದರು. ಅವರು ಎಲ್ಲ ಚಿಕ್ಕ ಮಕ್ಕಳ ಥರನೇ ಕೂತ್ಕೊಂಡಿದ್ರು, ಎದ್ದು ಬಂದರು. ಎಲ್ಲ ಏನಮ್ಮ ಸರ್ ನಾವು ಇದೇ ಸ್ಕೂಲಲ್ಲಿ ಓದಿದ್ದು, ನಿಮ್ಮ ಹತ್ರನೇ 10ನೇ ಕ್ಲಾಸ್ ತನಕ ನಾವು ಪುಸ್ತಕಗಳು ತಗೊಂಡು ಓದಿದ್ದೀವಿ. ಈಗ ಇದೇ ಶಾಲೆಗೆ ನಾವು ಟೀಚರಾಗಿ 3 ಜನ ಬಂದಿದ್ದೀವಿ. ಒಬ್ಬರು ಸೈನ್ಸು, ಒಬ್ಬರು ವಿಜ್ಞಾನ, ಆಮೇಲೆ ಇನ್ನೊಬ್ಬರು ಮ್ಯಾಥಮೆಟಿಕ್ಸು, ಇನ್ನೊಬ್ಬರು PT ಮಾಸ್ಟರ್ ಥರ ಬಂದಿದ್ದಾರೆ. ಅವ್ರು ಹೇಳಿದಾಗ ನಮಗೆ ನಮ್ಗೆ ಗುರ್ತಿಡಿಲ್ಲ, ನಾವು ಅವ್ರನ್ನ ಗುರ್ತಿಡಿಲ್ಲ, ಅವ್ರು ನಮ್ಮನ್ನು ಗುರ್ತಿಡಿದ್ರು. ಆಗ ನಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನೋಡಿ ಹಿಂಗೆ ಅವ್ರುಗಳೆಲ್ಲ ಹಿಂಗೆ ಚೆನ್ನಾಗಿ ಓದ್ಕೊಂಡು ಬರ್ತಿದ್ದಾಗ ನಮಗೆ ನಾವು ಮಾಡಿದ್ದು ಒಂದು ಸಾರ್ಥಕವಾಯಿತು ಅಂತ ನಾವು ಒಂದು ಭಾವನೆ ನಮಗೆ ಬಂತು. ಇದನ್ನು ನಾವು ಇನ್ನೂ ಮುಂದುವರಿಸಬೇಕು, ಇನ್ನೂ ನಂಬರ್ ಆಫ್ ಶಾಲೆಗಳು ಜಾಸ್ತಿ ಕೊಡಬೇಕು ಅಂತ ಬಂದಾಗ ಈ ವರ್ಷ ನಾವು 160 ಇದ್ದಿದ್ದನ್ನು 180ಕ್ಕೆ ಮಾಡಿದ್ದೀವಿ. ನಾವು ಬರೀ ಮೈಸೂರಿಂದ ಹಿಡಿದು ನಾವು ತುಮಕೂರು, ಚಿತ್ರದುರ್ಗ ತನಕ ಕೊಡ್ತಿದ್ದೀವಿ. ಇದು ಅಲ್ಲಿ ಒಂದು 10-12 ಶಾಲೆಗಳಿಗೆ ಪುಸ್ತಕಗಳನ್ನು ಕೊಟ್ಟು ಬಂದಿದ್ದಾರೆ. ನಮಗೆ ಶಾರ್ಟಾಗಿ ಧಾರವಾಡದಲ್ಲಿ ಒಂದು ಮಠ ಇದೆ. ಆ ಮಠದಲ್ಲಿ ಒಂದು 10-12 ಶಾಲೆಗಳಿದೆ. ಇವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆ ರಿಸಲ್ಟಲ್ಲಿ ಅವ್ರದ್ದು ಕೂಡ ಪಾಲಿದೆ. ಹಾಗೆ ನಮ್ಮ SDMC ಅವರಾಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಶಾಲೆಯ ಶಿಕ್ಷಕರು, ಇಲಾಖೆಯ ಒಂದು ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷವೂ ಕೂಡ ನಾವು ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ನಾವು ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೂ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಈ ವರ್ಷ ಒಂದು ಉತ್ತಮ ದಾಖಲಾತಿ ನಮ್ಮ ಶಾಲೆಯಲ್ಲಿ ಆಗಿದೆ. ಇದುವರೆಗೂ ಸುಮಾರು 70ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತಾ ಇದೆ. ಆದರೂ ಕೂಡ ನಮ್ಮ ಒಂದು ವಿಶೇಷ ಪ್ರಯತ್ನ, ಶಿಕ್ಷಕರ ಪ್ರಯತ್ನದಿಂದ ಒಂದು ಉತ್ತಮ ದಾಖಲಾತಿ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಹೆಚ್ಚಿನ ಒಂದು ಫಲಿತಾಂಶವನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೊದಲು ಸಾರ್ ಅವರು ಯಾರು ಅತಿ ಹೆಚ್ಚು ಅಂಕವನ್ನು ಪಡಿತಾರೆ ಅವರಿಗೆ 1,000 ರೂಪಾಯಿ ಬಹುಮಾನವನ್ನು, ಏನು ಲಾಸ್ಟ್ ಇಯರ್ ಇದಿದೆ ಆ ರಿಸಲ್ಟ್ಗಿಂತ ಜಾಸ್ತಿ ತೆಗಿತೀವಿ ಅಂತಕ್ಕಂಥವ್ರಿಗೆ 1,000 ಪ್ರೋತ್ಸಾಹ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿದರು. ಮತ್ತು 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗೆ ವಿಶೇಷವಾಗಿ Ru25,000 ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ. ವಿದ್ಯಾರ್ಥಿಗಳು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. 600ಕ್ಕಿಂತ ಹೆಚ್ಚು ಅಂಕ ತೆಗೆಯೋದು ಕಷ್ಟ ಇಲ್ಲ, ಕಷ್ಟ ಸಾಧ್ಯ ಇದೆ. ನೀವು ಈಗಲಿಂದ ಪ್ರಯತ್ನ ಮಾಡಿದ್ರೆ ಆ ಒಂದು ಬಹುಮಾನವನ್ನು ನೀವು ನಿಮ್ಮದಾಗಿಸ್ಕೊಳ್ಬೋದು. ಈ ಬಾರಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ ಸರ್, ಪ್ರಯತ್ನ ಮಾಡ್ತೀವಿ. 600ಕ್ಕಿಂತ ಹೆಚ್ಚು ಅಂಕ ತೆಗೆಯೋದು ಇಲ್ಲ ಕಷ್ಟನೇ. ಯಾಕಂದರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಎಲ್ಲನೂ ಕೂಡ ಹಲವು ಸೌಲಭ್ಯಗಳು ವಂಚಿತ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಆದರೂ ಕೂಡ ಇದ್ದಾರೆ ಅಂಥ ವಿದ್ಯಾರ್ಥಿಗಳು. ಪ್ರಯತ್ನವನ್ನು ಮಾಡ್ತೀವಿ. ವಿದ್ಯಾರ್ಥಿಗಳು ಆ ಪ್ರಯತ್ನ ಆ ಕಡೆ ಗುರಿಯನ್ನು ಇಟ್ಟಿಲ್ಲ ಇಲ್ಲಿ ಖಂಡಿತ ಆ ಬಹುಮಾನ ತಾವು ಪಡ್ಕೋಬೋದು ಅಂತ ಹೇಳ್ತಾ, ಮತ್ತು ಇಲಾಖೆ ಸುಮಾರು ಸೌಲಭ್ಯಗಳನ್ನು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ. ಅದನ್ನು ಕೂಡ ನಾವು ಕೊಡೋಣ ಅಂತ ಹೇಳ್ತಾ, ಮತ್ತೆ ಈ ಒಂದು ಇವತ್ತಿನ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ನಿಮ್ಮ ಎಲ್ಲ ತಂಡದ ಸದಸ್ಯರಿಗೆ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ, ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಇದೇ ರೀತಿಯ ಸಹಕಾರವಿರಲಿ ಮತ್ತು ಈ ಪರಂಪರೆ ಬೆಳೀಲಿ ಅಂತ ಹೇಳ್ತಾ, ಫಲಿತಾಂಶಕ್ಕಾಗಿ ನಾವು ಶ್ರಮ ಪಡ್ತೀವಿ. ವಿಶೇಷವಾಗಿ ವಿದ್ಯಾರ್ಥಿಗಳು, ನೀವು ಏನು ಈ ಪುಸ್ತಕ ತಗೊಳ್ತೀರಾ, ವರ್ಷ ಪೂರ್ತಿ ಆ ಪುಸ್ತಕದ ಲಾಭವನ್ನು ಪಡಿತೀರಾ. ಕೊನೆಯದಾಗಿ ಅದನ್ನು ನೀವು ಅವ್ರು ಕೇಳೋದೊಂದೇ, ರಿಸಲ್ಟ್ ಬರಬೇಕು, ಒಳ್ಳೆಯ ಫಲಿತಾಂಶ. ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಿ ಅಷ್ಟೂ ಜನ ಹೈ ಫಸ್ಟ್ ಕ್ಲಾಸ್ ತಗೊಳ್ತಕ್ಕಂಥದ್ದು, ಡಿಸ್ಟಿಂಕ್ಷನ್ ತಗೊಳ್ತಕ್ಕಂಥದ್ದು, 600ಕ್ಕಿಂತ ಹೆಚ್ಚು ಅಂಕಗಳನ್ನು
ತಗೊಳ್ಳುವಂತಹ ಕೆಲಸ ಮಾಡಬೇಕು. ನೋಡಿ, ಯಾರು 600ಕ್ಕಿಂತ ಹೆಚ್ಚು ಅಂಕ ತಗೊಳ್ತಿರೋ ಅವರಿಗೆ 25,000 ಬಹುಮಾನ. ಹಾಗೆ ಇಲಾಖೆನೂ ಕೂಡ ಅವರಿಗೆ ಒಂದು ಲ್ಯಾಪ್ಟಾಪ್ ಬಹುಮಾನ ಕೊಡುತ್ತೆ. ನಿಮಗೆಲ್ಲ ಗೊತ್ತಿರಲಿ, ಸರ್ಕಾರಿ ಶಾಲೆಗಳಲ್ಲಿ ಯಾರು 600ಕ್ಕಿಂತ ಹೆಚ್ಚು ಅಂಕಗಳನ್ನು ತಗೊಳ್ತಾರೆ, ಸರ್ಕಾರಿ ಶಾಲೆ ಮಕ್ಕಳು, ಅವರಿಗೆ ಸರ್ಕಾರ ಅಂದರೆ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ತಗೊಳ್ಳುವಂಥ 3 ವಿದ್ಯಾರ್ಥಿಗಳು 600 ಮೇಲೆ, ಅದು ತಾಲೂಕಲ್ಲೇ ಟಾಪರ್ ಆಗಿರಬೇಕು ಅಥವಾ ಜಿಲ್ಲೆಯಲ್ಲಿ ಟಾಪರ್ ಆಗಿದ್ದರೆ ಅವರಿಗೆ ಸರ್ಕಾರದಿಂದ ನೇರವಾಗಿ ಅವರಿಗೆ ಪ್ರತಿ ವರ್ಷ ಆಗಸ್ಟ್ 15ರಂದು ಅವರಿಗೆ ಲ್ಯಾಪ್ಟಾಪನ್ನು ಬಹುಮಾನವನ್ನು ಕೊಡ್ತಾರೆ. ಆ ಬಹುಮಾನನೂ ನೀವು ನಿಮ್ಮದಾಗಿಸ್ಕೋಬೋದು. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಿಮಗೆ ಒಂದು ಪ್ರೋತ್ಸಾಹದಾಗಿರ್ತಕ್ಕಂತಹ ಒಂದು ಪ್ರೋತ್ಸಾಹವನ್ನು ಮಾಡ್ತಾರೆ. ಎಲ್ಲ ಸೌಲಭ್ಯವನ್ನು ಪಡ್ಕೋಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಸಂಘದ ಎಲ್ಲ ಅಧ್ಯಕ್ಷರಿಗೆ ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರು, ನಿರ್ದೇಶಕರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಒಂದು ಸಹಕಾರ ಇರಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಜಮೀರ್ ಸರ್ ಅವರು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡಿಬೋದು, ನಮ್ಮ ವಿದ್ಯಾರ್ಥಿಗಳು 600 ಮೇಲೆ ತೆಗಿಬೋದು ಎಂಬತಕ್ಕಂಥ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಂತ ವಂದನೆ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ವಂದನಾರ್ಪಣೆ ಮುಖಾಂತರ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಇದಕ್ಕೆ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ ಅನಿಲ್ ಸರ್ ಅವರು. ವಾಸವಿ ಸ್ನೇಹಕೂಟ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಇತರ ಸಲಕರಣೆ ವಿತರಣೆ ಮಾಡ್ತಿರುವಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಜಮೀರ್ ಪಾಷಾ ಸರ್ ಅವರು ನಮ್ಮೊಂದಿಗೆ ಸುದೀರ್ಘವಾಗಿ ಕುಳಿತು ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ವಾಸವಿ ಸ್ನೇಹಕೂಟ ಒಂದು ಫೌಂಡೇಶನ್ನ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಜೊತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ. 600ಕ್ಕೂ ಹೆಚ್ಚು ಅಂಕ ಗಳಿಸುವಂಥ ವಿದ್ಯಾರ್ಥಿಗಳಿಗೆ 25,000 ರು ಕೊಡ್ತೀನಿ ಅಂತಲೂ ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇವೆ. ಅದೇ ರೀತಿ ಸರ್, ನಮ್ಮಲ್ಲಿ ಲಾಸ್ಟ್ ಇಯರು ಸುಮಾರು 60 ಜನ ವಿದ್ಯಾರ್ಥಿಗಳಿದ್ದರು. ಅದರಲ್ಲಿ 30 ಜನ ಇಂಗ್ಲೀಷ್ ಮೀಡಿಯಂ, 30 ಕನ್ನಡ ಮೀಡಿಯಂ. ಬಹುಶಃ ಎಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು 8ನೇ ತರಗತಿಗೆ ಎಲ್ಲ ಗ್ರಾಮೀಣ ಭಾಗದಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಓದಿ 8ನೇ ತರಗತಿಗೆ ಇಂಗ್ಲೀಷ್ ಮೀಡಿಯಂ ಬಂದಿದ್ದಾರೆ. ಆ ಮಕ್ಕಳು ಸುಮಾರು 14 ಮಕ್ಕಳು 500 ಆಸುಪಾಸು ಇದ್ದಾರೆ. ಒಳ್ಳೆಯ ಸ್ಕೋರನ್ನೇ ಮಾಡಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಯರು ನಾವು ಇನ್ನೂ ಒಳ್ಳೆಯ ರಿಸಲ್ಟ್ ತೆಗೆಯೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಈ ಒಂದು ವಾಸವಿ ಸ್ನೇಹಕೂಟ ಫೌಂಡೇಶನ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಮ್ ಗೋಪಾಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಜೊತೆಗೆ ನೆಕ್ಸ್ಟ್ ಇಯರ್ ಯಾರು ಅಬೋವ್ 90 ಸ್ಕೋರ್ ಮಾಡ್ತೀರಿ ಅವರಿಗೆ 1000 ರೂಪಿ ನಿಮ್ಮನ್ನು ಮೋಟಿವೇಶನ್ ಆಗಿ ಪ್ರೋತ್ಸಾಹನ ಕೊಡ್ತೀನಿ ಅಂತ ಆಶ್ವಾಸನೆಯೂ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಶಿವಶಂಕರ್ ಸರ್ ಅವರು ಇಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಹಾಗೂ ನಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೆಚ್ಚು ಮೋಟಿವೇಶನ್ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ತಲುಪಿಸ್ತೇವೆ. ಅದೇ ರೀತಿ ಮತ್ತೊಬ್ಬ ವಾಸವಿ ಸ್ನೇಹಕೂಟ ಸದಸ್ಯರಾದಂಥ ಕಿಶೋರ್ ಸರ್ ಅವರು ವಿದ್ಯಾರ್ಥಿಗಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬೋದ್ರ ಜೊತೆಗೆ ಮತ್ತು ನಮ್ಮ ವಿಲ್ ಪವರ್, ನಮ್ಮ ಇಚ್ಛಾಶಕ್ತಿ ಇದ್ದರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು, ನಮ್ಮಲ್ಲಿ ಬರುವಂಥ ಹಲವಾರು ಅಡೆತಡೆಗಳನ್ನ ನಾವು ಎದುರಿಸಿ ಯಶಸ್ಸನ್ನು ಗಳಿಸ್ಬೋದು ಅಂತ ಒಳ್ಳೆ ಚೆನ್ನಾಗಿ ಮಾರ್ಗದರ್ಶನ ನೀಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ತಲುಪಿಸ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸದಸ್ಯರಾದಂಥ ಶ್ರೀಮತಿ ಜ್ಯೋತಿ ಮೇಡಮ್ರವರು ಮಕ್ಕಳೆಲ್ಲರಿಗೂ
ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ. ಒಂದು ಮೆಡಿಟೇಷನ್ ಮಾಡುವ ಮೂಲಕ ವಿದ್ಯಾರ್ಥಿಗಳು ನಮ್ಮಲ್ಲಿರೋ ಕಾನ್ಸಂಟ್ರೇಷನ್ನ ಹೆಚ್ಚಿಸ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಲುಪಿಸ್ತೇನೆ. ಅದೇ ರೀತಿ ಈ ಒಂದು ವಾಸವಿ ಸ್ನೇಹಕೂಟದ ಎಲ್ಲ ಸದಸ್ಯರಿಗೂ, ಇಲ್ಲಿನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಿಗೂ, ಇಲ್ಲಿ ಉಪಸ್ಥಿತಿರುವಂಥ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು. ಎಂಟಲ್ಲಮ್ಮ ನೀವು? ಎಂಟ ಐತಾ? ಎಂಟಲ್ಲ ಯಾವ್ದಾದ್ರು ಕರೆಕ್ಟ್ ಆಗಿಲ್ಲ ಮತ್ತೆ 8 ಅಂತೀಯ? ಜೈತವ್ರು ಮಾತ್ರ ಜೈತ್ ಮಾತ್ರ. ಎಲ್ಲ ಚೆನ್ನಾಗಿದೆ ಊಟ ಅಲ್ಲ, ಏನಾದರೂ ಇದ್ರೆ ಮೇಡಮ್ ಕೆಲಸ ನಾನು ಮಾತಾಡ್ತೀನಿ ಹೊಸ ಚೀಟಿ ಕೇಳಿದ್ದೆ. ಇವನ್ನೆಲ್ಲ ನೋಡ್ತೀವಲ್ಲ ಒಂದು ಖುಷಿಗೆ. ಅದೇ ನಮ್ಗೆ ಅದೇ ಸಂತೋಷ ಸರ್. ನೀವು ಬರೋದೇ ನಮಗೊಂದು ಸಂತೋಷ. ಓಕೆ ಇವ್ರದ್ದು ತೊಳಗೆ ಬರೋಣ ನಮ್ಮ ಎಚ್.ಎಂ. ಸರ್ದು. ಅದು LPS ಇಲ್ಲ ಎಲ್ಲ ತೋರಿಸಿ ಬುಕ್ಸ್ ತೋರಿಸಿಲ್ಲ ತೋರಿಸಿ ಪೇಪರ್ ನ್ಯೂಸ್ಗೆಲ್ಲ ಬೇಕಲ್ಲ.
Hey,
ತೋರ್ದೆ ಇಲ್ಲ ಇಲ್ಲ ಅದು ಬೆಂಗಳೂರು ಏನ ಯಾರ ಸ್ಪೀಡ್ 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 ಹೈಟ್ ಹತ್ತು ಹತ್ತು ಎಲ್ಲ ಬಂದು ಅವ್ರಿಗೆ ಆಚೆಗೆ ಆಡ ಸ್ಟಾಪ್ MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.